नमः सृष्टिस्थित्यप्ययेहानीतिदुषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषविपेतः पूर्णानन्दो व्ययो यो गुरुर्भ्यो परमश्चिन्तयेतं महान्तम् जन्माद्यस्येतोऽन्यादितरतश्चार्थेषु विघ्नस्वराट् तेने ब्रह्मकृताय आदिकवये मुह्यन्ति यं सूरयः तेजो वारिमृतां यथा विनिमयो यद्वत्तु सर्गो मृषा धाम्ना स्वेन सदा निरस्तकुहकं सत्यं परं धीमहि। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयो निधिः अभ्रमं भङ्गरहितम् अजडं विवरं सदा आनन्दतीर्थमतुलं भजे तापत्रयापहम्। तपस्वाध्यायशुश्रूषा कृष्णपूजार्थं मुनिं विश्वेशमिष्टं वन्दे परिव्राट् चक्रवर्तिनम्। ಏಳನೇ ಅಧ್ಯಾಯದ ಪ್ರವಚನ ನಿನ್ನೆ ಆಗಿದೆ. ಶ್ರೀಹರಿಯಿಂದ ಆಗುವ ಜಗತ್ಸೃಷ್ಟಿಯ ವಿವರಣೆಯನ್ನು ಬ್ರಹ್ಮದೇವರು ಮಾಡಿದ್ದಾರೆ. ಬ್ರಹ್ಮದೇವರೇ ಸೃಷ್ಟಿ ಮಾಡೋರು. ಆದರೆ ಅವರಿಗೆ ಆ ಶಕ್ತಿಗೆ ಶ್ರೀಹರಿ ಅನುಗ್ರಹ ಬೇಕು, ಪ್ರೇರಣೆ ಬೇಕು. ಆ ಪ್ರೇರಣೆಯಲ್ಲಿ ಬೇರೆ ಬೇರೆ ಪದಾರ್ಥಗಳು ಹೀಗೆ ಸೃಷ್ಟಿಯಾಗಬೇಕು ಅಂತ ಪ್ರೇರಣೆ ಬರುತ್ತೆ. ಆದ್ದರಿಂದ ಪರಮಾತ್ಮನೇ ಪ್ರೇರಣೆ ಮಾಡ್ತಾನೆ ಅಂತ ಶಾಸ್ತ್ರಗಳ ಪರಂಪರೆ ಸೃಷ್ಟಿ ಮಾಡ್ತಾನೆ ಅಂತ ಶಾಸ್ತ್ರಗಳ ಅಭಿಪ್ರಾಯ ಇದೆ. ಅದೆಲ್ಲ ವಿವರಣೆ ಮಾಡಿದೆ ನಿನ್ನೆ 7ನೇ ಅಧ್ಯಾಯ. ಅದನ್ನು ವಿವರಣೆ ಮಾಡಿದ್ದ ಆದಮೇಲೆ ಕೊನೆಗೆ ಬ್ರಹ್ಮದೇವ ನಾರದರು ಹೇಳ್ತಾರೆ, ಇದೆಲ್ಲ ನಿನಗೆ ಭಗವಂತನ ಮಹಿಮೆಯನ್ನು ಹೇಳಿದ್ದೀನಿ ಅಂತ. ಇದಂ ಭಾಗವತಂ ನಾಮ ಏನ್ಮೇ ಭಗವತ ಉಚಿತಂ ಚುತ್ತನ ಕೈ ವರ್ಣನೆ ಮಾಡಿದ್ದಾರೆ. ಭಾಗವತ ಅಂತ ಇದೇನೆ, ಭಗವಂತನಿಗೆ ಸಂಬಂಧಪಟ್ಟ ವಿಚಾರ. ಭಾಗವತ ಅಂದರೆ ಭಗವಾನ್ ಮೊದಲು ಇಟ್ಕೋಬೇಕು. ಆ ಭಗವಾನ್ಗೆ ಸಂಬಂಧಪಟ್ಟ ವಿಚಾರ ಭಾಗವತ. ಇಷ್ಟೇನು ಹೇಳಿದರು ಹಿಂದೆಲ್ಲ ಅದು ಭಾಗವತ, ಭಗವಂತನಿಗೆ ಸಂಬಂಧಪಟ್ಟ ವಿಚಾರ. ಅಷ್ಟು ಹೇಳಿದ್ದಾದ್ಮೇಲೆ ಬ್ರಹ್ಮದೇವರು ನಾರದರು ಹೇಳ್ತಾ ಇದ್ದಾರೆ, ಇದನ್ನು ನೀವು ವಿಸ್ತಾರವಾಗಿ ಜಗತ್ತಿಗೆ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವಿಸ್ತಾರವಾಗಿ ಹೇಳಬೇಕು? ಎಲ್ಲ ಶ್ರೋತೃಗಳಿಗೂ ಕೂಡ ದೇವರಲ್ಲಿ ಭಕ್ತಿ ಉಂಟಾಗಬೇಕು. ಅಷ್ಟು ವಿಸ್ತಾರವಾಗಿ ಈ ವಿಚಾರವನ್ನು ಹೇಳಬೇಕು. ತಪ್ಪು ಹೇಳ್ತಾ ಇದ್ದೀನಲ್ಲ. 6ನೇ ಅಧ್ಯಾಯ ಅಲ್ವಾ? 6ನೇ ಅಧ್ಯಾಯ ಆಗಿದೆ. ನಾನು 7 ಅಂತ ಹೇಳ್ತಾ ಇದ್ದೀನಿ. 6ನೇ ಅಧ್ಯಾಯ ಆಗಿದೆ. ವಿಚಾರ ಇಲ್ಲ ಅದೇನೆ. ಇದನ್ನೆಲ್ಲ ಎಲ್ರಿಗೂ ಅರ್ಥ ಆಗುವಂತೆ ವಿವರವಾಗಿ ಹೇಳಬೇಕು ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಹೇಳ್ತಾ ಹೇಳ್ತಾ ಶ್ರೇಷ್ಠ ಜ್ಞಾನಿಗಳು ಯಾರು ಅಂತ ನಾವು ಪರಿಶೀಲನೆ ಮಾಡಿದರೆ, ಋಷಿವರ್ಗದವರು ಶ್ರೇಷ್ಠ ಜ್ಞಾನಿಗಳು. ಆ ಋಷಿವರ್ಗದವರು ಈ ಪರಮಾತ್ಮನ ಸೃಷ್ಟಿ ಮಹಿಮೆಯನ್ನು ಪದೇ ಪದೇ ಚಿಂತನೆ ಮಾಡ್ತಾರೆ. ಅದಕ್ಕೆ ಉದಾಹರಣೆ ದಶಮಸ್ಕಂದ.
ದಶಮಸ್ಕಂದದ ಕೊನೆಯ ಭಾಗ ಶ್ರುತಿಗೀತೆ ಅಂತ ಇದೆ. ಆ ಶ್ರುತಿಗೀತೆಯಲ್ಲಿ ಒಂದು ಋಷಿಗಳ ಸಭೆ, ಆ ಸಭೆಯಲ್ಲಿ ಒಬ್ಬರು ಋಷಿ ಒಂದು ಶ್ರುತಿಯನ್ನು, ವೇದವಾಕ್ಯವನ್ನು, ವೇದಮಂತ್ರವನ್ನು ಉಲ್ಲೇಖ ಮಾಡಿ ಅದರ ಅರ್ಥ ವಿವರಣೆ ಅಂತ ಪರಮಾತ್ಮ ಮಹಿಮೆಯನ್ನು ಹೇಳ್ತಾರೆ. ಒಂದು ಮಂತ್ರದ ಅರ್ಥ ವಿವರಣೆ ಮಾಡ್ತಿರ್ತಾರೆ, ಉಳಿದವರು ಕೇಳಿಸ್ಕೊಳ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಒಬ್ಬರು ಋಷಿಗಳು, ಆಮೇಲೆ ಇನ್ನೊಬ್ಬರು ಋಷಿಗಳು, ಹಾಗೆ ಮತ್ತೊಬ್ಬರು ಋಷಿಗಳು ಒಂದು ವೇದ ಮಂತ್ರ ಹೇಳ್ತಾರೆ, ಅದರ ಅರ್ಥ ವಿವರಣೆ ಮಾಡ್ತಾರೆ. ಅದೆಲ್ಲ ಪರಮಾತ್ಮ ಮಹಿಮೆಯಾಗಿರುತ್ತೆ. ಆದ್ದರಿಂದ ಆ ಭಾಗಕ್ಕೆ ಶ್ರುತಿಗೀತ ಅಂತ ಹೆಸರು. ಶ್ರುತಿ ಅಂದರೆ ವೇದ ಅಂತ, ವೇದ ಹೇಳಿರುವ ಭಗವಂತನ ಮಹಿಮೆ ಅಂತ. ಋಷಿಗಳು ವೇದಾರ್ಥವನ್ನ ಅಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಆದ್ದರಿಂದ ಪರಮಾತ್ಮನ ಜ್ಞಾನಿಗಳಲ್ಲಿ ಶ್ರೇಷ್ಠರಾದವರು ಋಷಿಗಳು. ಅವರು ಪರಮಾತ್ಮನ ಈ ಮಹಿಮೆ, ಜಗಜ್ಜನ್ಮಾದಿ ಕಾಣತ್ವ ಮಹಿಮೆ, ಅವನ ಅವತಾರ, ಅವುಗಳನ್ನು ಹೇಳ್ತಾನೆ ಇರ್ತಾರೆ. ಅವರವರು 4 ಜನ ಕೂತ್ಕೊಂಡ್ರೆ ಅದನ್ನೇ ಹೇಳ್ತಾರೆ. ಅಷ್ಟು ಆಸ್ವಾದ ಇದೆ ಅದರೊಳಗೆ, ಅವರಿಗೆ ಅಷ್ಟು ಆಸ್ವಾದ ಇದೆ ಅವರಿಗೆ. ಅದನ್ನು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಮುಂದುವರೆಸಿ ಹೇಳ್ತಾರೆ, ಆ ಬೇರೆ ಬೇರೆ ಋಷಿಗಳು ಹೇಳುವ ಪರಮಾತ್ಮನ ಅವತಾರ ಕಥೆಗಳು, ಅದನ್ನು ನಿಮಗೆ ನಾನೊಂದು ಸ್ವಲ್ಪ ಹೇಳ್ತೀನಿ. ಇವಾಗ ನಾರದರಿಗೆ ಬ್ರಹ್ಮದೇವರು ಹೇಳೋದು, ಋಷಿಗಳೆಲ್ಲ ಹೇಳ್ತಕ್ಕಂಥ ಪರಮಾತ್ಮ ಅವತಾರ ಕಥೆಗಳು. ಅಂಥ ಅವತಾರ ಕಥೆಗಳು ಸ್ವಲ್ಪ ಸ್ವಲ್ಪ ಕಥೆಗಳನ್ನು ನಾನು ನಿಮಗೆ ಹೇಳ್ತೀನಿ. ನೀವು ಪರಮಾತ್ಮನ ಅವತಾರ ಕಥಾಮೃತ ಅದನ್ನು ಪಾನ ಮಾಡಿ ಅಂತ, ಆಪೀಯತಾಂ ಅಂತ ಬ್ರಹ್ಮದೇವರು ಹೇಳ್ತಾರಂತೆ. ನಾರದರು ಪಾನ ಮಾಡಬೇಕು, ಆಸ್ವಾದ ಮಾಡಬೇಕು. ಆ ಪರಮಾತ್ಮನ ಮಹಿಮೆಯ ಅನುಸಂಧಾನದಲ್ಲಿ ಕರ್ಮ ಕಷಾಯ ಶೋಷಾನ್, ನಮ್ಮಂತಹ ಎಲ್ಲ ಜೀವಾತ್ಮಗಳು ಕೂಡ ನಾನಾ ಕರ್ಮಗಳನ್ನು ಹೊತ್ಕೊಂಡಿದ್ದೀವಿ. ಸಂಚಿತ ಪ್ರಾರಬ್ಧ ಕರ್ಮಗಳನ್ನು ಅವೆಲ್ಲ ಹೊತ್ಕೊಂಡಿದ್ದೀವಿ. ತುಂಬ ಕರ್ಮಗಳು, ಲೆಕ್ಕವಿದ್ದಷ್ಟು ಕರ್ಮಗಳಿವೆ. ಅದರಿಂದ ಆಗುವ ತೊಂದರೆಗಳು, ಕಷಾಯ, ಕರ್ಮ ಕಷಾಯ. ಕಷಾಯ ಶಬ್ದ ನಮಗೆಲ್ಲ ಗೊತ್ತಿದೆ, ಎಲ್ಲರ ಮನೇಲಿ ಗೊತ್ತಿದೆ ಕಷಾಯ ಅಂತ. ಕಷಾಯ ಅಂದರೆ 4 ಪದಾರ್ಥಗಳನ್ನು ಸೇರಿಸಿ ನೀರು ಹಾಕಿ ಕುದಿಸಿದ್ರೆ ಒಂದು ದ್ರವ್ಯ ಬರುತ್ತೆ, ಅದು ಕಷಾಯ. 4 ಪದಾರ್ಥಗಳ ಸಾರಗಳ ಮಿಶ್ರಣ ಕಷಾಯ ಅಂದರೆ. ಇಲ್ಲಿ ಕರ್ಮ ಕಷಾಯ ಅಂತ ಹೇಳ್ತಾ ಇದ್ದಾರೆ. ಕರ್ಮ ಕಷಾಯ ಅಂದರೆ ಪೂರ್ವಜನ್ಮಗಳಲ್ಲಿ ಮಾಡಿರುವ ನಾನಾ ವಿಧವಾದ ಕರ್ಮಗಳಿಂದ ಪ್ರಾಪ್ತವಾಗಿರುವ ಪಾಪ, ಏನೇನೋ ಕರ್ಮಗಳಿಂದ ಪ್ರಾಪ್ತವಾಗಿರುವ ಪಾಪ, ಆ ಪಾಪವನ್ನು ಕರ್ಮ ಕಷಾಯ ಅಂತ ಕರಿತೀವಿ. ಕಷಾಯವೇ ಅದು. ನಾನಾ ಕರ್ಮಗಳನ್ನು ಮಾಡಿ ಎಲ್ಲ ಕರ್ಮಗಳಿಂದ ಉಂಟಾಗಿರೋ ಪಾಪ, ಅದರ ಒಂದು ಮಿಶ್ರಣ, ಅದು ಕರ್ಮ ಕಷಾಯ. ಅದು ಪರಮಾತ್ಮನ ಮಹಿಮೆಯ ಶ್ರವಣ ಮಾಡಿದರೆ, ಅವನ ಅವತಾರ ಕಥಾವನ್ನು ಶ್ರವಣ ಮಾಡಿದರೆ ಈ ಕಷಾಯ ಒಣಗಿ ಹೋಗುತ್ತಂತೆ. ಕರ್ಮ ಕಷಾಯ ಶೋಷಾನ್ ಅಂತ, ಕರ್ಮ ಕಷಾಯ ಶೋಷಾನ್. ಪರಮಾತ್ಮ ಮಹಿಮಾ ಶ್ರವಣ ಮಾಡಿದರೆ, ಅವತಾರ ಕಥೆಗಳನ್ನು ಕೇಳಿದರೆ ಈ ಕರ್ಮ ಕಷಾಯ ಒಣಗಿ ಹೋಗುತ್ತೆ. ಅಂಥ ಭಗವತ್ ಕಥೆಗಳನ್ನ ನಾನು ಇವಾಗ ಹೇಳ್ತೀನಿ ಅಂತ ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇದ್ದಾರೆ. ಹೇಳೋರು ಬ್ರಹ್ಮದೇವರು. ಅವ್ರ ದೃಷ್ಟಿಯಲ್ಲಿ
ತುಂಬ ಸುಂದರವಾದ ಕಥೆಗಳಂತು. ಪರಮಾತ್ಮ ಅವತಾರ ಕಥೆಗಳು ತುಂಬ ಸುಂದರವಾದ ಕಥೆಗಳಂತೆ, ಕೋಮಲವಾದ ಕಥೆಗಳಂತೆ. ಸಂಸ್ಕೃತ ಭಾಷೆಯಲ್ಲಿ ಪೇಶಲ ಅನ್ನೋ ಶಬ್ದ, ಇಮಾನ್ ಸುಪೇಶಲಾನ್ ಅಂತ, ತುಂಬ ಪೇಶಲವಾದ ಭಗವತ್ ಕಥೆಗಳನ್ನು ಹೇಳ್ತೀನಿ ಅಂತ. ಸುಂದರವಾದ ಕಥೆಗಳು, ಹಿತವಾದ ಕಥೆಗಳು, ಅದನ್ನು ನಾನಿವಾಗ ಹೇಳ್ತೀನಿ ಅಂತ ಬ್ರಹ್ಮದೇವರು ಹೇಳ್ತಾರೆ. ಅಲ್ಲಿಗೆ 6ನೇ ಅಧ್ಯಾಯ ಮುಗಿದಿದೆ. 7ನೇ ಅಧ್ಯಾಯ ಆರಂಭ ಆಗುತ್ತೆ. ಆ ಕಥೆಗಳನ್ನ ಹೇಳಿ ಶುರು ಮಾಡ್ತಾರೆ. ಭಗವತ್ ಕಥೆಗಳನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಮೊದಲು ಪರಮಾತ್ಮನ ವರಾಹಾವತಾರ ಅದನ್ನು ಹೇಳ್ತಾರೆ ಬ್ರಹ್ಮದೇವರು. ಪರಮಾತ್ಮ ಮುಳುಗಿ ಹೋಗಿದ್ದ ಭೂಮಿಯನ್ನು, ನೀರಿನಲ್ಲಿ ಮುಳುಗಿ ಹೋಗಿದ್ದ ಭೂಮಿಯನ್ನು ಮೇಲ್ತರಲಿಕ್ಕೋಸ್ಕರ ವರಾಹ ರೂಪ ತೆಗೆದುಕೊಂಡ ಅಂತ ಭೂಮಿಯನ್ನು ಮೇಲ್ ತಂದ. ಭೂಮಿಯನ್ನು ಮೇಲ್ ತಂದಾಗ ಅದನ್ನು ತಡಿಲಿಕ್ಕೆ ಹಿರಣ್ಯಾಕ್ಷ ಬಂದ. ಹಿರಣ್ಯಾಕ್ಷನಿಗೂ ಪರಮಾತ್ಮನಿಗೆ ಯುದ್ಧ. ಪರಮಾತ್ಮನ ವರಾಹ ರೂಪ ಅದು. ವರಾಹ ರೂಪದಲ್ಲಿ ಒಂದು ಕೋರೆ ದಾಡಿ ಇದೆ, ತುಂಬ ಬಲಿಷ್ಠವಾದ್ದು. ಆ ಕೋರೆ ದಾಡಿಯಿಂದ ತಿವಿದು ಹಿರಣ್ಯಾಕ್ಷನ ಸಂಹಾರ ಮಾಡಿ ಪರಮಾತ್ಮ. ದಂಷ್ಟಯ ಅದ್ರಿಮಿವ ವಜ್ರಧರೋ ದಧಾರ. ದೇವೇಂದ್ರ ವಜ್ರಾಯುಧವನ್ನು ಪ್ರಯೋಗ ಮಾಡಿ ಪರ್ವತಗಳ ರೆಕ್ಕೆ ಕತ್ತರಿಸಿದಂತೆ ಪರಮಾತ್ಮ ವರಾಹ ರೂಪ ತನ್ನ ಆ ದಂಷ್ಟ್ರಾದಿಂದ ಹಿರಣ್ಯಾಕ್ಷನ ಸಂಹಾರ ಮಾಡಿದ ಅಂತ ಲೋಕಕಂಟಕನ ಸಂಹಾರ ಅದು ಒಂದು ಭಾಗ. ವರಾಹ ರೂಪದಲ್ಲಿ ಲೋಕಕಂಟಕನ ಸಂಹಾರ ಒಂದು ಭಾಗ. 3ನೇ ಸ್ಕಂದದಲ್ಲಿ ಬರುತ್ತದೆ ಕಥೆ. ಇಲ್ಲಿ ಬ್ರಹ್ಮದೇವ ಕಥೆ ಹೇಳಬೇಕಾದ್ರೆ ಇನ್ನೊಂದು ಅಂಶ ಹೇಳ್ತಾ ಅದ್ರ ಬಗ್ಗೆ, ಅದೇ ವರಾಹಾವತಾರದ್ದು ಇನ್ನೊಂದು ಅಂಶವನ್ನು ಹೇಳ್ತಾ, ಸಕಲ ಯಜ್ಞಮಯೀಂ ಕ್ರೌಡೀಂ ತನು ಅಂತ. ಆ ವರಾಹ ರೂಪ ಅದರಲ್ಲಿ ಜಗತ್ತಿನಲ್ಲಿ, ದೇವಲೋಕದಲ್ಲಿ, ಭೂಲೋಕದಲ್ಲಿ ನಡೆಯುವ ಯಜ್ಞಗಳು, ಯಜ್ಞಕ್ಕೆ ಬೇಕಾದ ಎಲ್ಲ ಪದಾರ್ಥಗಳು, ಏನೇನು ಪದಾರ್ಥ, ಎಲ್ಲ ಪದಾರ್ಥಗಳು, ಯಜ್ಞಕ್ಕೆ ಬೇಕಾದ್ದು ಎಲ್ಲ ಪದಾರ್ಥಗಳು, ಅವುಗಳು ಇದಂ ಪ್ರಥಮ ಮೊದಲನೇ ಸಲ ಆ ವರಹ ಶರೀರದಿಂದ ಉದ್ಭವ ಆಯಿತು ಅಂತ. ಅದಕ್ಕೆ ಯಜ್ಞವರಾಹ ಅಂತ ಕರೆಯೋದು. ಯಜ್ಞವರಾಹ ಅಂದರೆ ಯಜ್ಞ ಪದಾರ್ಥಗಳನ್ನು ಇದಂ ಪ್ರಥಮ ಜಗತ್ತಿಗೆ ತೋರಿಸಿದ ಭಗವಂತ ವರಾಹ ರೂಪ. ಅದಕ್ಕೆ ಅವನು ಯಜ್ಞವರಾಹ ಅಂತ ಹೆಸರು. ಅಷ್ಟು ಏನೇನು ದ್ರವ್ಯಗಳು ಬೇಕು ಯಜ್ಞಕ್ಕೆ ಎಲ್ಲ ಆ ಶರೀರದಿಂದ ಆವಿಷ್ಕಾರ ಆಯಿತು. ವಾಲ್ಮೀಕಿ ರಾಮಾಯಣದಲ್ಲಿ ವಿಶ್ವಾಮಿತ್ರ ವಸಿಷ್ಠರಿಗೆ ಆದ ಯುದ್ಧದ ಕಥೆ ಇದೆ ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ. ವಿಶ್ವಾಮಿತ್ರರು ವಸಿಷ್ಠನ ಕಾಮಧೇನುವನ್ನು ವಶಪಡಿಸ್ಕೊಳ್ಬೇಕು ಅಂತ ಬಲಾತ್ಕಾರ ಮಾಡಿ ಯುದ್ಧ ಮಾಡಿದರು. ವಿಶ್ವಾಮಿತ್ರರು ಕ್ಷತ್ರಿಯರು, ತುಂಬ ಸೈನ್ಯ ಇದೆ ಅವ್ರ ಹತ್ರ. ಆ ಸೈನ್ಯ ಆಯುಧಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ಆ ಕಾಮಧೇವನ್ನು ತಗೊಂಡೋಗ್ಬೇಕು ಅಂತ ವಸಿಷ್ಠರು ಕಾಮಧೇನುವಿಗೆ ಒಂದು ಸೂಚನೆ ಕೊಟ್ಟರಂತಷ್ಟೇ. ಎಲ್ಲ ಆಯುಧಗಳು ನಿನ್ನಿಂದ ಆವಿಷ್ಕಾರ ಆಗಲಿ ಅಂತ. ಕಾಮಧೇವನ ಶರೀರದಿಂದ ಎಲ್ಲ ಆಯುಧಗಳು ಬಂದ್ವಂತೆ. ಹಾಗಂತ ವಾಲ್ಮೀಕಿ ರಾಮಾಯಣದಲ್ಲಿ ಕಾಮಧೇನು ಪರಮಾತ್ಮನ ಕಕ್ಷೆಯನ್ನು ಇಟ್ಟುಕೊಂಡ್ರೆ ತುಂಬ ಕೆಳಗಿರೋದಲ್ಲ. ಕಾಮಧೇವನ ಶರೀರಕ್ಕೆ ಅಂತ ಸಾಮರ್ಥ್ಯ ಇದೆ.
ಪರಮಾತ್ಮನ ವರಾಹ ರೂಪಕ್ಕೆ ಎಂಥ ಸಾಮರ್ಥ್ಯ! ಎಲ್ಲ ಯಜ್ಞ ದ್ರವ್ಯಗಳೆಲ್ಲ ಪರಮಾತ್ಮನ ಶರೀರ ವರಾಹ ರೂಪದಿಂದ ಇದಂ ಪ್ರಥಮ ಹೊರಗೆ ಬಂದು ಆ ದಿನ ಅವನು ಯಜ್ಞವರಾಹ. ಇಂಥ ಯಜ್ಞವರಾಹ ಯಜ್ಞ ದ್ರವ್ಯಗಳನ್ನು ಆವಿಷ್ಕರಿಸಿದ ವರಾಹ ರೂಪ. ಲೋಕಕಂಟಕನಾಗಿದ್ದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ವರಾಹ ರೂಪ. ಅದನ್ನು ಮೊದಲು ಹೇಳಿದರು ಬ್ರಹ್ಮದೇವರು ನಾರದರಿಗೆ ಈ ವರಾಹ ರೂಪವನ್ನು ವಿವರಣೆ ಮಾಡಿ ಹೇಳಿದ್ದಾರೆ. ಆಮೇಲೆ ರುಚಿ ಪ್ರಜಾಪತಿ ಮತ್ತು ಆಕೂತಿ ಈ ರುಚಿ ಪ್ರಜಾಪತಿ ಮತ್ತು ಆಕೂತಿ ದಂಪತಿಗಳು ಅವರಿಂದ ಬಂದಿರತಕ್ಕಂಥ ಭಗವದ್ ರೂಪ ಅದನ್ನು ಕುರಿತು ಹೇಳ್ತಾರೆ. ಆ ಭಗವದ್ ರೂಪವನ್ನು ಹೇಳಿ ಅವನು ಸ್ವಯಂಭೂಮನು, ಅವರಿಬ್ಬರ ಮಗ ಸ್ವಯಂಭೂಮನು ರುಚಿ ಪ್ರಜಾಪತಿಯಿಂದ ಉಂಟಾದವು. ಅವನನ್ನು ಹೇಳ್ತಾ ಲೋಕತ್ರಯಸ್ಯ ಮಹತೀಂ ಅಹರತ್ ಯ ಆರ್ತಿಂ ಸ್ವಯಂಭುವೇನ ಮುಂದಿನ ರೀತ್ಯನುಕ್ತ. ಪರಮಾತ್ಮನ ಅವತಾರಕ್ಕೆ ಹರಿ ಅಂತ ಆಕೂತಿ ಮತ್ತು ರುಚಿ ಈ ಪ್ರಜಾಪತಿಗಳ ಮಗ. ಅವನಿಗೆ ರುಚಿ ಅಂತ ಸ್ವಯಂಭೂಮನಗಳು ಹೇಳಿದ್ರಂತೆ. ಸ್ವಯಂಭುವೇನ ಮುಂದಿನ ರೀತ್ಯನುಕ್ತ ಆ ರೂಪಕ್ಕೆ ಹರಿ ಅಂತ ಹೇಳಿದ್ರಂತೆ. ಹರಿ ಅಂತ ಹೇಳಿ ಕಾರಣ ವೇದದಲ್ಲಿ ಪರಮಾತ್ಮ ಮಹಿಮೆಯನ್ನು ಹೇಳಬೇಕಾದ್ರೆ ಹರಿ ಶಬ್ದ ಇದೆ. ಆದ್ದರಿಂದ ಸ್ವಯಂಭೂಮನು ವರ್ಣ ಹರಿ ಅಂತ ಕರೆದಂತೆ. ಅಂಥ ಮಗ ಲೋಕತ್ರಯಸ್ಯ ಮಹತೀಂ ಅಹರತ್ ಯ ಆರ್ತಿಂ. ಮೂರು ಲೋಕಕ್ಕೆ ಏನು ಕಷ್ಟಗಳಿದ್ವು ಆ ಎಲ್ಲ ಕಷ್ಟಗಳನ್ನು ಕೂಡ ಪರಿಹಾರ ಮಾಡಿರತಕ್ಕಂಥ ಭಗವದ್ ಅವತಾರ ಅಂತದ್ದು. ಅದೊಂದು ಭಗವದ್ ಅವತಾರ ಆಯಿತು. ಅಷ್ಟೇ. ಮೊದಲನೇ ಅವತಾರ ವರಾಹ ಆಗಿದ್ದರೆ ಎರಡನೇ ಅವತಾರಕ್ಕೆ ಯಜ್ಞ ಅಂತ ಹೆಸರು. ಈ ರುಚಿ ಮತ್ತು ಆಕೃತಿಗಳ ಮಗನಾಗಿ ಬಂದವನಿಗೆ ಯಜ್ಞ ಅಂತ ಹೆಸರು. ಯಜ್ಞನಾಮಕ ಪರಮಾತ್ಮ. ಸ್ವಯಂಭೂಮನು ಅವರ ಸ್ತೋತ್ರವನ್ನು ಹೇಳಿದಂತೆ. ತುಂಬ ಸುಪ್ರಸಿದ್ಧ ಸ್ತೋತ್ರ ಅದು. ಈಶಾವಾಸ್ಯೋಪನಿಷತ್ತು. ರಾಕ್ಷಸರು ಸ್ವಯಂಭೂಮನುವನ್ನು ತಿನ್ಲಿಕ್ಕೆ ಬಂದರಂತೆ. ಆಗ ಈಶಾವಾಸ್ಯೋಪನಿಷತ್ತ ಮಂತ್ರಗಳನ್ನು ಸ್ವಯಂಭೂಮನು ಹೇಳಿದಂತೆ. ಅದರಿಂದಾಗಿ ದೇವತೆಗಳು ಹೆದರ್ಕೊಂಡು ರಾಕ್ಷಸರುಗಳು ಹೆದರ್ಕೊಂಡು ಹೋದಿರುತ್ತೆ. ಇಂಥ ಈಶಾವಾಸ್ಯ ಮಂತ್ರದ ದ್ರಷ್ಟೃ ಸ್ವಯಂಭೂಮನು. ಅದರಿಂದ ಪ್ರತಿಪಾದ್ಯನಾದವನು ಯಜ್ಞನಾಮಕ ಭಗವಂತ. ಅಂಥ ಎರಡನೇ ಅವತಾರ ಯಜ್ಞಾವತಾರ. ಮೊದಲನೇದು ವರಾಹ, ಎರಡನೇದು ಯಜ್ಞ. ಮೂರನೇ ಅವತಾರ ಕಪಿಲ. ಕರ್ದಮ ಅಂತ ಋಷಿ, ಅವರ ಪತ್ನಿ ದೇವಹೂತಿ. ಇಲ್ಲಿ ಆಕೂತಿ, ಇಲ್ಲಿ ದೇವಹೂತಿ. ಆ ಕರ್ದಮ ದೇವಹೂತಿ ದಂಪತಿಗಳು ಅವರ ಮಗನಾಗಿ ಬಂದವನು ಕಪಿಲ ನಾಮಕ ಪರಮಾತ್ಮ. ಅವನು ತನ್ನ ತಾಯಿಗೆ ತತ್ವಗಳ ಉಪದೇಶ ಮಾಡಿದ್ದ. ಆ ತತ್ವಗಳ ಉಪದೇಶವನ್ನು ಮಾಡಿದ್ದರಿಂದ ಆ ತಾಯಿ ದೇವಹೂತಿ
ಅವಳಿಗೆ ತ್ರಿಗುಣ ಸಂಬಂಧ ಇತ್ತಲ್ಲ, ಆ ತ್ರಿಗುಣ ಸಂಬಂಧದಿಂದ ಉಂಟಾದ ದೋಷಗಳು ಎಲ್ಲ ಪರಿಹಾರ ಆಯ್ತು. ಆದ್ದರಿಂದ ಕಪಿಲೋಪದೇಶವನ್ನು ಓದಿದರೆ, ಅಧ್ಯಯನ ಮಾಡಿದರೆ ಈ ತ್ರಿಗುಣ ಸಂಘ ಎಲ್ಲ ಪರಿಹಾರ ಆಗತ್ತೆ. ಪೂಜೆಯ ಆತ್ಮಶಮಲಂ ಗುಣಸಂಗ ಪಂಕಂ ಅಸ್ಮಿನ್ ವಿಧೂಯ ಕಪಿಲ ಸುಗತಿಂ ಪ್ರಪೇದೆ. ಆಮೇಲೆ ದತ್ತಾತ್ರೇಯ ಅವತಾರ. ಅತ್ರಿ ಮಹರ್ಷಿಗಳು, ಅವರ ಪತ್ನಿ ಅನಸೂಯ, ಅವರು ತುಂಬ ತಪಸ್ ಮಾಡಿ ಪರಮಾತ್ಮ ದರ್ಶನ ಕೊಟ್ಟಾಗ ನಿನ್ನಂಥ ಮಗ ಬೇಕು ಅಂತ ವರ ಕೇಳ್ಕೊಂಡ್ರು. ನಿನ್ನಂಥ ಮಗ ಅಂತ ಅವನೇ ಆಗ್ಬೇಕು. ಆದ್ದರಿಂದ ತಾನೇ ಅವರಿಬ್ಬರ ಮಗನಾಗಿ ಬಂದ. ಅತ್ರಿ ಅನಸೂಯ ಇವರ ಮಗನಾಗಿ ಪರಮಾತ್ಮ ಬಂದಾನೆ. ತಾನೇ ತನ್ನನ್ನು ಅತ್ರಿಗಳಿಗೆ ಕೊಟ್ಟುಕೊಂಡಿದ್ದಾನೆ. ದತ್ತ ಅಂದರೆ ಕೊಡಲ್ಪಟ್ಟವನು ಅಂತ. ತನ್ನಿಂದ ತಾನೇ ಅತ್ರಿ ಮಹರ್ಷಿಗಳಿಗೆ ಕೊಡಲ್ಪಟ್ಟವನು ದತ್ತ ಅಂತ. ದತ್ತನಾಗಿ ಅತ್ರಿಯ ಮಗನಾಗಿ ಬಂದಿದ್ದಾನೆ. ಅತ್ರಿಯ ಮಗನಿಗೆ ಸಂಸ್ಕೃತ ಭಾಷೆ ಆತ್ರೇಯ ಅಂತ ಕರಿಬೇಕು. ಅತ್ರಿಯ ಮಗನಿಗೆ ಆತ್ರೇಯ ಅಂತ ಕರಿಬೇಕು. ಗಂಗೆಯ ಮಗನಿಗೆ ಗಾಂಗೇಯ ಅಂತ ಹೆಸರು. ಕುಂತಿಯ ಮಗನಿಗೆ ಕೌಂತೆಯ ಅಂತ ಹೆಸರು. ಗಂಗೆಯ ಮಗನಿಗೆ ಗಾಂಗೇಯ ಅಂತ ಹೆಸರು. ರಾಧೆಯ ಮಗನಿಗೆ ರಾಧೇಯ ಅಂತ ಹೆಸರು. ಕರ್ಣ ಅವನಿಗೆ ರಾಧೆಯ ಅಂಶ ಅದರ ಪ್ರಯೋಗ ಮಾಡಿದ್ದಾರೆ. ಅತ್ರಿಯ ಮಗನಿಗೆ ಆತ್ರೇಯ ಅಂತ. ಶಬ್ದ ರಚನೆ ವಿಧಾನ ಅಷ್ಟೇ ಅದು. ದತ್ತ ಆತ್ರೇಯ, ಪರಮಾತ್ಮ ತಾನೇ ತಂದು ಕೊಟ್ಕೊಂಡಿದ್ದಾನೆ. ಹಾಗೆ ಕೊಡಲ್ಪಟ್ಟ ಅತ್ರಿಯ ಮಗ ದತ್ತಾತ್ರೇಯ. ಇಷ್ಟರ್ಥ ಅದಕ್ಕೆ ಭಗವದ್ ರೂಪ ಅಂತ. ದತ್ತಾತ್ರೇಯ ಭಗವದ್ ರೂಪ. ಆ ದತ್ತಾತ್ರೇಯ ಅವತಾರ ಮಾಡಿದಾಗ ಯೋಗ ಮಾರ್ಗವನ್ನು ತೋರಿಸ್ಕೊಟ್ಟು ದತ್ತಾತ್ರೇಯ ರೂಪ ವಿಶೇಷವಾಗಿ ಅತ್ರಿ ಮಹರ್ಷಿಗಳಿಗೆ ಮುಂದೆ ಎಷ್ಟೋ ಜನಕ್ಕೆ ಯೋಗ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾನಂತೆ. ಆ ಯೋಗ ಮಾರ್ಗ ಹೀಗಿದೆಯಂತೆ. ಯತ್ಪಾದ ಪಂಕಜ ಪರಾಗ ಪವಿತ್ರ ದೇಹ ಯೋಗರ್ಧಿಮಾಪುಹು ಅಮಯೀಂ ಯದು ಹೈಹ ಅದ್ಯಾಹ. ಯೋಗ ಮಾರ್ಗ ತೋರಿಸ್ಕೊಟ್ರು. ಅದನ್ನು ಅನುಸರಿಸಿ ಆ ಪರಂಪರೆಯಲ್ಲಿ ಬಂದವನು ಯದು ಅಂತ ರಾಜ. ಆಮೇಲೆ ಬಂದವನು ಹೈಹಯ ಅಂತ ಕಾರ್ತವೀರ್ಯಾರ್ಜುನ. ಆ ಪರಂಪರೆಯವರು ಯೋಗ ಮಾರ್ಗ ಅನುಸರಿಸಿ ಒಳ್ಳೆ ಸಿದ್ಧಿಯನ್ನು ಪಡ್ಕೊಂಡ್ರು. ಆ ಸಿದ್ಧಿಯ ಬಗ್ಗೆ ಒಂದು ಮಾತಿದೆ. ಯೋಗರ್ಧಿಮಾಪುಹು ಅಮಯೀಂ ಅಂತ. ಅದನ್ನು ತುಂಬ ಅಪರಿಚಿತ ಶಬ್ದ. ಅಮಯಿಯಿಂದ ಅಪರಿಚಿತ ಶಬ್ದ. ಅದು ಹೇಳಬೇಕಾದ್ರೆ ವೇದದಲ್ಲಿ ಆ ಅಂತ ಒಂದೇ ಒಂದು ಅಕ್ಷರ, ಅದಕ್ಕೆ ಬ್ರಹ್ಮ ಅಂತ. ಒಂದೇ ಒಂದು ಅಕ್ಷರ ಆ ಅಂತ. ಐತಿ ಬ್ರಹ್ಮ ಅಂತ. ಆ ಅಕ್ಷರಕ್ಕೆ ಬ್ರಹ್ಮ ಅಂತ. ಯಾವ ಯೋಗ ಸಾಧನೆಯಲ್ಲಿ ಸಂಪೂರ್ಣವಾಗಿ ಬ್ರಹ್ಮಾನುಸಂಧಾನ ಇರುತ್ತೆ ಅದು ಅಮಯಿ ಅಂತ. ಆ ಮಯ ಶಬ್ದ ಮೇಲೆ ಅದ್ರಲ್ಲಿ ಕೇಳಿಸ್ಕೊತಾ ಇರಬೇಕು. ಜಲಮಯ, ಮೃನ್ಮಯ ಶಬ್ದಗಳನ್ನು ಕೇಳ್ಕೊಂಡು. ಜಲಮಯ ಅಂದರೆ ಎಲ್ಲ ಕಡೆ ಬರೀ ನೀರೇ ಅಲ್ವಾ, ನೀರು ತುಂಬ್ಕೊಂಡ್ಬಿಟ್ರೆ ಜಲಮಯ ಅಂತ ಕರೆಯೋದು. ದೇವರಿಗೆ ಆನಂದಮಯ ಅಂತ ಹೆಸರು. ಆನಂದವೇ ಅವನ ಇಡೀ ಸ್ವರೂಪ. ಅವನ ಆನಂದಮಯ ಅಂತ ಹೆಸರು ದೇವರಿಗೆ. ಈ ಅಮಯಿಯಿಂದ ಆ ಅಂದರೆ ಬ್ರಹ್ಮ. ಯಾವ ಯೋಗ ಸಿದ್ಧಿಯಲ್ಲಿ ಸಂಪೂರ್ಣವಾಗಿ ಬ್ರಹ್ಮನೇ ಇದ್ದಾನೋ ಅದು ಬ್ರಹ್ಮಮಯವಾದ ಯೋಗ ಸಿದ್ಧಿ. ಅದಕ್ಕೆ ಅಮಯೀಂ ಅಂತ ಕರೆದಿದ್ದಾರೆ. ಅಮಯೀಂ ಯೋಗರ್ಧಿಂ ಅಂದರೆ ಯೋಗ ಸಿದ್ಧಿಯಲ್ಲಿ ಪರಮಾತ್ಮನ ಮರೆತು ಇನ್ನೇನೇನೋ ಸಿದ್ಧಿಗಳನ್ನು ಮಾಡಿಕೊಂಡು ಏನೇನೋ ಲೋಕ ವ್ಯಾಪಾರಗಳು ಮಾಡ್ತಾರಲ್ಲ, ಆ ಕೆಲಸ ಈ ಕೆಲಸ ಅಂತ. ಅದೆಲ್ಲ ತುಂಬ ಕೆಳಮಟ್ಟದ ಯೋಗ ಸಿದ್ಧಿಗಳು. ತುಂಬ ಮೇಲ್ಮಟ್ಟದ ಯೋಗ ಸಿದ್ಧಿಗಳು ಅಂತಂದರೆ ಆ ಸಿದ್ಧಿಯಲ್ಲಿ ಕೇವಲ ಭಗವತ್ ಚಿಂತನೆ ಇರಬೇಕು. ಹೆಚ್ಚೆಚ್ಚು ಭಗವನ್ಮಹಿಮೆ ಅನುಸಂಧಾನ ಆಗ್ತಿರ್ಬೇಕು. ಅಂಥ ಯೋಗ ಸಿದ್ಧಿ ಆಗಬೇಕು. ಅದು ಅಮಯಿ ಯೋಗ ಸಿದ್ಧಿ. ಅಂಥ ಯೋಗ ಸಿದ್ಧಿಯನ್ನು
ದತ್ತಾತ್ರೇಯ ಇವರಿಗೆಲ್ಲ ಉಪದೇಶ ಮಾಡಿದ್ದಾರೆ. ಇನ್ನು ವಿಷ್ಣು ಅಂತ ಒಂದು ಅವತಾರ. ಅವತಾರದಲ್ಲಿ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡ್ಲಿಕ್ಕೆ ಆರಂಭದಲ್ಲಿ ಗೊತ್ತಾಗ್ದೇನೆ ತಪಸ್ ಮಾಡಿದ್ರಂತೆ, ಆಲೋಚನೆ ಮಾಡಿದ್ರಂತೆ. ಹಂಗೆ ಆಲೋಚನೆ ಮಾಡಿದಾಗ ಪರಮಾತ್ಮ ಹಿಂದಿನ ಸೃಷ್ಟಿ ಹೇಗಿತ್ತೋ ಹಾಗೆ ಸೃಷ್ಟಿ ಮಾಡಬೇಕು ಅಂತ ಅದೆಲ್ಲ ನೆನಪು ಬರುವಂತೆ ಮಾಡಿದಂತೆ ವಿಷ್ಣು ಬ್ರಹ್ಮದೇವರಿಗೆ ಆ ಸೃಷ್ಟಿಯ ರೀತಿಯನ್ನು ನೆನಪು ಮಾಡಿಕೊಟ್ಟನಂತೆ. ಅಂಥ ಭಗವಂತನ ಅವತಾರ ವಿಷ್ಣು ಅಂತ ಅವತಾರ. ಯಮಧರ್ಮರಾಜನ ಪತ್ನಿ ಮೂರ್ತಿದೇವಿ ಅಂತ ಅವಳ ಹೆಸರು ಅಂತ ಅಲ್ಲಲ್ಲಿ ಪ್ರಸಿದ್ಧಿ ಇದೆ. ಮೂರ್ತಿದೇವಿ ಅಂತ ಯಮಧರ್ಮರಾಜನ ಪತ್ನಿ. ಆ ದಂಪತಿಗಳಿಂದ ನರನಾರಾಯಣ ಅಂತ ಇನ್ನೂ 2 ರೂಪ ಹೇಳ್ತಾರೆ. ಹರಿಕೃಷ್ಣ ಅಂತ 2 ಹೇಳ್ತಾರೆ. ಹರಿಕೃಷ್ಣ ಅಂತ 2 ರೂಪ, ನರನಾರಾಯಣ ಅಂತ 2 ರೂಪ. ಇಲ್ಲಿ ನರನಾರಾಯಣ ಪ್ರಸ್ತಾವನೆ ಮಾಡಿದ್ದಾರೆ. ಆ ನರನಾರಾಯಣನ 2 ರೂಪಗಳು ಆವಿಷ್ಕಾರ ಆಗಿದ್ದಾವೆ. ಆ ನಾರಾಯಣ ಅವನ ಮಹಿಮೆ ಬ್ರಹ್ಮದೇವರು ಹೇಳ್ತಾರೆ. ನಾರಾಯಣ ದೇವರು ತಪಸ್ ಮಾಡ್ತಾ ಇದ್ರು. ಅವ್ರ ತಪಸ್ಸಿಗೆ ಭಂಗ ಮಾಡಬೇಕು ಅಂತ ಯಾರ್ಯಾರ್ದೋ ಆಲೋಚನೆ ಅಂತ. ಮನ್ಮಥನ ಸೈನ್ಯ ಅಂಗಪ್ರಧಾನಾಹ ಅಂತ ಹೇಳ್ತಾರೆ. ಮನ್ಮಥನ ಸೈನ್ಯ ಅಂದರೆ ಕಾಮಪ್ರಚೋದನೆಯನ್ನು ಮಾಡುವವರ ದೊಡ್ಡ ಗುಂಪು ಮನ್ಮಥನ ಸೈನ್ಯ ಅಂತ. ಅಂದರೆ ಅಪ್ಸರ ಸ್ತ್ರೀಯರು ಅಂತ. ಅಪ್ಸರ ಸ್ತ್ರೀಯರು ಆ ನಾರಾಯಣ ದೇವರ ಎದುರಿಗೆ ಬಂದು ನಾನಾ ವಿಧವಾದ ಹಾವಭಾವಗಳನ್ನು ಮಾಡಿದ್ರಂತೆ. ಎಷ್ಟು ಮಾಡಿದ್ರು ಕೂಡ ಅವ್ರ ತಪಸ್ಸಿಗೆ ಭಂಗ ಆಗಲಿಲ್ಲ ಅಂತ. ಅಂತ ದೇವ್ಯ ಅನಂಗಪ್ರತನಾ ನಿಯಮಾವಲೋಪಂ ಘಟಿತಂನ ಶೇಕು. ಯಾವುದೇ ಲೋಕದ ಉಪದ್ರವಗಳಿಗೆ ಒಳಗಾಗದ ಮಹಿಮೆ ಪರಮಾತ್ಮನ ಮಹಿಮೆ. ಇದನ್ನು ನಾರಾಯಣ ಅವತಾರದಲ್ಲಿ ಕಂಡುಕೊಳ್ಳಿ. ಅದನ್ನೇ ಮುಂದುವರಿಸಿ ಹೇಳ್ತಾ ಕೋಪದಿಂದ ಕಾಮವನ್ನು ಸುಡಬಹುದು ಅಂತ. ಕೋಪದಿಂದ ಕಾಮವನ್ನು ಸುಡಬಹುದು ಅಂತ ರುದ್ರದೇವರು ಉದಾಹರಣೆ ಇದೆ. ರುದ್ರದೇವರು ತಪಸ್ ಮಾಡ್ತಾ ಇದ್ರು. ಅವ್ರ ತಪಸ್ಸಿಗೆ ಭಂಗ ಮಾಡಬೇಕು ಅಂತ ಇಂದ್ರದೇವರು ಮನ್ಮಥನ ಕಳಿಸಿದ್ರಂತೆ. ಮನ್ಮಥ ರುದ್ರ ತಪಸ್ ಮಾಡ್ತಾ ಇದ್ದ ಜಾಗದಲ್ಲಿ ಬಂದು ಏನೇನೋ ಕಾಮಪ್ರಚೋದಕ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿದಂತೆ. ಮನ್ಮಥ ಸೃಷ್ಟಿ ಮಾಡಿದಂತೆ. ಆ ಕಾಮಪ್ರಚೋದಕ ಸನ್ನಿವೇಶ ಸೃಷ್ಟಿ ಆಗಿದ್ದ ಕಾಲದಲ್ಲಿ ಅದಕ್ಕೆ ಪಾರ್ವತಿ ಬಂದ್ಲಂತೆ. ಪಾರ್ವತಿಗೆ ರುದ್ರದೇವರನ್ನೇ ಮದುವೆ ಆಗಬೇಕು ಅಂತ ಅಪೇಕ್ಷೆ. ಆದ್ದರಿಂದ ತಪಸ್ ಮಾಡ್ತಾ ರುದ್ರದೇವ ದೇವಸ್ಥಾನಕ್ಕೆ ನಿತ್ಯ ಬಂದು ಹೂವು ಇತ್ಯಾದಿಗಳನ್ನಿಟ್ಟು ನಮಸ್ಕಾರ ಮಾಡಿ ಹೋಗ್ತಾ ಇದ್ವಿ. ರುದ್ರದೇವರೇನು ನೋಡ್ತಾ ಇರಲಿಲ್ಲ, ನಿತ್ಯ ಆಗ್ತಾ ಇತ್ತು ಅಷ್ಟೇ. ಈ ಕಾಮದೇವ ಇಷ್ಟೆಲ್ಲ ಕಾಮಪ್ರಚೋದಕ ಸನ್ನಿವೇಶ ಏರ್ಪಾಡು ಮಾಡಿದಾಗ ನಿತ್ಯ ಬರುವಂತೆ ಪಾರ್ವತಿ ಬಂದಿದ್ಲು. ಪಾರ್ವತಿ ಬಂದು
ಹೂವು ಇತ್ಯಾದಿಗಳನ್ನು ಇಟ್ಟು ನಮಸ್ಕಾರ ಮಾಡಿ ಆಗ ರುದ್ರದೇವರು ಕಣ್ಣು ಬಿಟ್ಬಿಟ್ರು. ಅಲ್ಲಿವರು ಕಣ್ಣು ಮುಚ್ಕೊಂಡಿದ್ದವರು ಕಣ್ಣು ತೆರೆದ್ಬಿಟ್ರು. ಕಣ್ಣು ತೆರೆದ ಕ್ಷಣಕ್ಕೆ ಇದೇ ನನ್ನ ತಪಸ್ಸಿಗೆ ಭಂಗ ಆಯ್ತಲ್ಲ ಅನಿಸ್ತಂತವ್ರು. ಅನಿಸಿದಾಗ ಅವರ ಮೂರನೇ ಕಣ್ಣಿಂದ ಒಂದು ಕಿಡಿಯನ್ನ ಮನ್ಮಥನ ಹಾರಿಸಿದ್ರು. ಆ ಕಿಡಿಯಿಂದ ಮನ್ಮಥ ಸುಟ್ಟು ಹೋದ. ಇಂಥ ವಿಚಾರ ಇದೆ. ಅವ್ರಿಗೆ ತಪಸ್ಸಿಗೆ ಬಂದಾಗಿದ್ದಕ್ಕೆ ಕೋಪ ಬಂದು ಈ ಮೂರನೇ ಕಿಡಿ ಹಾರಿಸಿದ್ರು. ಅದನ್ನು ಹೇಳ್ತಾ ಇರೋದು ಅದೇ ಉದಾಹರಣೆ ಅಲ್ಲ, ವಿಷಯ ಹೇಳ್ತಾ ಇದ್ದಾರೆ. ರೋಷದೃಷ್ಟ್ಯ, ಕೋಪದ ಕಣ್ಣಿನಿಂದ ಕಬಂ ದಹಂತಿ ಅನ್ನೋದನ್ನ ಸುಟ್ಟು ಬಿಡ್ತಾರೆ. ಬೇಕಾದ್ರೆ ಉದಾಹರಣೆ ರುದ್ರದೇವರು ಸುಟ್ಟು ಬಿಡ್ತಾರೆ. ಆದರೆ ರೋಷವನ್ನ ಸುಡೋದು ಹೇಗೆ? ರೋಷದಿಂದ ಕಾಮವನ್ನು ಸುಡಬಹುದು. ರೋಷವನ್ನು ಸುಡೋದು ಹೇಗೆ? ಅದು ಸುಟ್ಬಿಟ್ಟು ರೋಷವನ್ನು ಸುಡ್ಲಿಕ್ಕೆ ಆಗೋದಿಲ್ಲ. ರೋಷವನ್ನ ಸುಡ್ಲಿಕ್ಕಾಗಬೇಕು. ನಾರಾಯಣ ದೇವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಪ್ಸರೆಯರು ಬಂದು ಅವ್ರ ಮುಂದೆ ನಾನಾ ಹಾವಗಳನ್ನು ಮಾಡಿದ್ರು. ನಾರಾಯಣ ದೇವರಿಗೆ ಏನು ಮನಸ್ಸಿನ ಸಂಚಲನ ಆಗಲಿಲ್ಲ, ಮನೋವಿಕಾರ ಆಗಲಿಲ್ಲ. ಅವ್ರು ಮಾಡಿದವರಿಗೆ ರುದ್ರದೇವರಿಗೆ ಮನೋ ವಿಕಾರ ಆಯಿತು. ಆಮೇಲೆ ಕೋಪ ಬಂತು, ಮನ್ಮಥನ ಸುಟ್ಟರು. ನಾರಾಯಣ ದೇವರು ತಪಸ್ ಮಾಡ್ತಾ ಇದ್ದಾರೆ. ಇವರು ಅಪ್ಸರೆಲ್ಲ ಏನೋ ಹಾವಭಾವ ಮಾಡ್ತಾ ಇದ್ದಾರೆ. ನಾರಾಯಣ ದೇವರಿಗೆ ಏನು ವಿಕಾರ ಆಗಲಿಲ್ಲ, ಏನೇನು ವಿಕಾರ ಆಗಲಿಲ್ಲ, ಸುಮ್ಮನೆ ಇದ್ರಷ್ಟೇ. ಆದ್ರೆ ನಾರಾಯಣ ದೇವರು ರೋಷವನ್ನು ಸುಟ್ಟವರು. ಅವರಿಗೆ ಇಂಥ ಸಂದರ್ಭದಲ್ಲಿ ಕೂಡ ರೋಷ ಬರಲಿಲ್ಲ. ರೋಷದಿಂದ ಕಾಮವನ್ನು ಸುಟ್ಟವರು ರುದ್ರದೇವರು. ನಾರಾಯಣ ದೇವರು ರೋಷವನ್ನೇ ಸುಟ್ಟವರು ಅಂತ. ರೋಷಂ ದಹಂತ ಮುತತೆ ದಹಂತ್ಯ ಸಖ್ಯಂ ಸ್ವಯಂ ಯದಂತರ ಮೌನಂ ನಿಮಿಷತ್ ಬಿಭೇತಿ ಕಮಕ್ಕತನ್ನು ಪುನರಸ್ಯ ಮನಕ್ಷಯೇತ. ರೋಷವನ್ನೇ ಸುಟ್ಟವರು ನಾರಾಯಣ ದೇವರು. ಎಂದೆಂದೂ ರೋಷ ಇಲ್ಲ ಅವ್ರ ಮನಸ್ಸಿನಲ್ಲಿ. ಕಾಮನ ಪ್ರವೇಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ನಾರಾಯಣ ದೇವರು ಅಂತ ನಾರಾಯಣ ದೇವರು ಮಹಿಮೆ ಇದೆ. ಎಷ್ಟಾಯ್ತು ಟೈಮು? ಧ್ರುವನಿಗೆ ದರ್ಶನ ಕೊಟ್ಟ ಭಗವದ್ ರೂಪ. ಭಗವದ್ ರೂಪಕ್ಕೆ ವಾಸುದೇವ ಅಂತ ಹೆಸರು. ಧ್ರುವ ಬಾಲ ಆದರೂ ಅಷ್ಟು ತಪಸ್ ಮಾಡಿದ್ದಾನೆ. ತಪಸ್ಸಿಗೆ ಮೆಚ್ಚಿ ಅವನಿಗೆ ದರ್ಶನ ಕೊಟ್ಟ ಭಗವದ್ ರೂಪ, ಅದಕ್ಕೆ ವಾಸುದೇವ ಅಂತ ಹೆಸರು. ಇನ್ನೊಂದು ಅವತಾರ ಪೃಥು ಅವತಾರ. ವೇದನ ಮಗ ಪೃಥು. ಆ ಪೃಥುವಿನಲ್ಲಿ ಒಂದು ಪರಮಾತ್ಮನ ಆವೇಶ ರೂಪ ಇದೆ. ರಾಜರಾಜೇಶ್ವರ ಅಂತ ಆವೇಶ ರೂಪಕ್ಕೆ ಹೆಸರು. ಅದನ್ನು ಇಟ್ಕೊಂಡು ಪೃಥ್ವಿನಲ್ಲಿ ಒಂದು ಅವಿಷ್ಟ ರೂಪ ಇದೆ. ಅದೊಂದು ಭಗವಂತನ ಅವತಾರ. ಇಕ್ಷ್ವಾಕು ಕುಲದ ಪರಂಪರೆಯಲ್ಲಿ ಬಂದವರು ಪ್ರಿಯವರ್ತ ಮತ್ತು ಉತ್ತಾನಪಾನ ಅಂತ. ಆ ಪ್ರಿಯವರ್ತನ ಪರಂಪರೆಯಲ್ಲಿ ನಾಭಿ ಅಂತೊಬ್ಬ ರಾಜ ಇದ್ದ. ಅವನಿಂದ ಅವನಿಗೆ ಸುದೇವಿ ಅಂತ ಅವನ ಪತ್ನಿಗೆ ಹೆಸರು. ಅವನಿಂದ ಒಬ್ಬ ಮಗ ಬಂದ. ಅವನು ಯೋಗ ಮಾರ್ಗಗಳನ್ನು ಉಪದೇಶ ಮಾಡಿದಂತೆ. ಅವನಿಗೆ ಋಷಭ ಅಂತ ಹೆಸರು. ಆ ಋಷಭ ಯೋಗ ಮಾರ್ಗಗಳನ್ನೆಲ್ಲ ಉಪದೇಶ ಮಾಡಿದ. ನಾಭಿ ಸುದೇವಿಯರ ಮಗ ಋಷಭ, ಅವನೇ ಭಗವಂತ. ಅವನು ಯೋಗ ಮಾರ್ಗಗಳನ್ನು ಉಪದೇಶ ಮಾಡಿದ. ಯತ್ಪಾರಮಹಂಸ್ಯಂ ಋಷಯ ಪದಮಾಮನಂತಿ
ಸ್ವಸ್ಥ ಪ್ರಶಾಂತಕರಣ ಪರಿಮುಕ್ತ ಸಂಘ. ಋಷಭನಾಮಕ ಪರಮಾತ್ಮ ತೋರಿಸಿದ ಯೋಗ ಮಾರ್ಗ, ಅದನ್ನು ಮುಕ್ತಿ ಪಡಲಿಕ್ಕೆ ಅನುಕೂಲವಾದ ಯೋಗ ಮಾರ್ಗ ಅಂತ ಜ್ಞಾನಿಗಳಲ್ಲೇ ಹೇಳ್ತಾರೆ. ಆ ಮುಕ್ತಿ ಪಡಿಬೇಕಾದ್ರೆ ಸ್ವಸ್ಥ ಪ್ರಶಾಂತಕರಣ ಪರಿಮುಕ್ತ ಸಂಘ. ಋಷಭನಾಮಕ ಪರಮಾತ್ಮ ಇದಲ್ಲ, ತಾನು ತನ್ನನ್ನು ಜಗತ್ತಿಗೆ ತೋರಿಸ್ಕೊಂಡ ರೀತಿ ಹೇಗೆ, ಯಾವುದೇ ವಿಕಾರ ಇಲ್ಲದೆ ಇದ್ದಾನೆ. ಇಂದ್ರಿಯಗಳೆಲ್ಲವೂ ಶಾಂತವಾಗಿದ್ದಾವೆ. ಪರಿಮುಕ್ತ ಸಂಘ, ಯಾವುದರ ಸಂಘವೂ ಇಲ್ಲ. ಹಾಗಿರಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ತಾನು ಹಾಗೆ ತೋರಿಸಿದ ಋಷಭನಾಥ ಪರಮಾತ್ಮ ತೋರಿಸಿದಂತೆ. ಆಮೇಲೆ ಹಯಗ್ರೀವನ ಅವತಾರ. ಹಯಗ್ರೀವ ನಾಮಕ ಪರಮಾತ್ಮ ಶೀರ್ಷಃ ಆಸೀತ್, ಸಾಕ್ಷಾತ್ ಯಜ್ಞಪುರುಷ ತಪನೀಯ ವರ್ಣ, ಛಂದೋಮಯ ಮಖಮಯ ಅಖಿಲದೇವತಾತ್ಮ ವಾಚೋ ಬಭೂ ಷತೀಶ್ವತೋಸ್ಯ ನಸ್ತಃ. ವೇದಗಳು ಯಜ್ಞಗಳು ನಡೆಯೋದು ಅವನ ಸನ್ನಿಧಾನದಿಂದ. ಸಕಲ ವೇದಗಳ ಆವಿರ್ಭಾವ ಆಗಿರೋದು ಹಯಗ್ರೀವನ ಬಾಯಿಂದ. ಅದಕ್ಕೆ ಛಂದೋಮಯ ಮಖಮಯ ಅಖಿಲ ದೇವತಾತ್ಮ, ಎಲ್ಲ ದೇವತೆಗಳಿಗೆ ನಿಯಾಮಕ, ಎಲ್ಲ ದೇವತೆಗಳ ಪ್ರಭು, ಅಖಿಲ ದೇವತಾತ್ಮ. ಹಯಗ್ರೀವರ ಬಾಯಿಂದ ತುಂಬ ಉತ್ಕೃಷ್ಟವಾದ ಮಾತುಗಳು ಬಂದ್ವಂತೆ. ಬಾಯಿಂದ ಅಲ್ಲ, ಮೂಗಿನಿಂದ. ವಾಚಾ ಬಹು ಉಷತೀ ಶತಸೋಸ್ಯ ನಸ್ತಃ. ಉಸಿರಾಡ್ತಾ ಇರೋ ಹಯಗ್ರೀವದ ಮೂಗಿನಿಂದ ಮಾತುಗಳು ಬಂದ್ವಂತೆ, ತುಂಬ ಬೆಳಗುವ ಮಾತುಗಳು ಬಂದ್ವಂತೆ. ಅದಕ್ಕೆ ನಮ್ಮಲ್ಲಿ ಶ್ಲೋಕ ಹೇಳ್ಕೊಟ್ಟಿದ್ದಾರೆ, ಹಯಗ್ರೀವ 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 ಜೀವದೇ ತಸ್ಯ ನಿಸ್ಸರತೆ ವಾಣಿ ಜನ್ನುಕನ್ಯಾ ಪ್ರಭಾಸವದು. 3 ಸಲ ಹೇಳಿದರೆ ಅವ್ರ ಬಾಯಿಂದ ಇಂಥ ವಾಣಿ ಬರುತ್ತದೆ. ಅಂಥ ವಾಕ್ ಬಂದಿದ್ದು ಇಂಥ ಹಯಗ್ರೀವ ದೇವರಿಂದ. ಆಮೇಲೆ ಮತ್ಸ್ಯಾವತಾರ, ವೇದವನ್ನು ಕದ್ದ ಅಸುರ ಹಯಗ್ರೀವಾಸುರ, ಅವನ ಸಂಹಾರ ಮಾಡಿ ಪುನಃ ವೇದವನ್ನು ಸ್ಥಾಪನೆ ಮಾಡಿದನು. ಮತ್ಸ್ಯಾವತಾರ, ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಕೂರ್ಮಾವತಾರ, ಕ್ಷೀರಸಾಗರ ಮಥನ ಮಾಡಬೇಕಾದ್ರೆ ಆ ಮಂದರ ಪರ್ವತ ನೀರಿನಲ್ಲಿ ಮುಳುಗೋಯ್ತು. ಅದು ಪುನಃ ಎತ್ತಿ ಅದನ್ನು ಸ್ವಲ್ಪ ಮುಳುಗದೆ ಇರುವಂಗೆ ಕೆಳಗಡೆ ಏನಾದ್ರು ಆಧಾರ ಕೊಟ್ಟು ಮಥನ ಮಾಡಲಿಕ್ಕೆ ಬಳಸಬೇಕಾಗಿತ್ತು. ಹಾಂ, ಹಾಗೆ ಹೇಳಬೇಕಾದ್ರೆ ಮಂದರ ಪರ್ವತ ಮುಳುಗೋದಾಗ ಪರಮಾತ್ಮ ಕಚ್ಚಪ ರೂಪ, ಕಚ್ಚಪ ಅಂದರೆ ಆಮೆ ಅಲ್ವಾ, ಆಮೆ ರೂಪದಿಂದ ನೀರಿನಲ್ಲಿ ಇಳಿದು ಕ್ಷೀರಸಾಗರದಲ್ಲಿ ತನ್ನ ಮೇಲೆ ಮಂದರ ಪರ್ವತ ನಿಲ್ಲಿಸ್ಕೊಂಡಂತೆ. ಆಗ ಮಂದರ ಪರ್ವತ ಮುಳುಗಿಲ್ಲ, ಮಥನ ಸುಲಭವಾಗಿ ಆಯ್ತಂತೆ. ಆ ಇಡೀ ಮಂದರ ಪರ್ವತದ ಭಾರವನ್ನು ಹೊತ್ಕೊಂಡಿದ್ದು ಪರಮಾತ್ಮನ ಕಚ್ಚಪ ರೂಪ. ಆಮೇಲೆ ಬಹಳ ಪ್ರಸಿದ್ಧವಾದ ನರಸಿಂಹ ರೂಪ, ಅವನ ನರಸಿಂಹಾವತಾರವನ್ನು ಕೂಡ ಇಲ್ಲಿ ವರ್ಣನೆ ಮಾಡ್ತಾ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ರೂಪ ಅದು. ಊರವು ನಿಪಾತ್ಯ ವಿಧದಾರ ನಖೈಸ್ಪುರಂತ, ತನ್ನ ತೊಡ ಮೇಲೆ ಹಾಕ್ಕೊಂಡು ತನ್ನ ಊರುಗಳಿಂದ ಸೀಳಿಬಿಟ್ಟಿದ್ದಾನೆ, ಹಿರಣ್ಯಕಶಿಪು ಸೀಳಿಬಿಟ್ಟಿದ್ದಾನೆ. ಇಂಥ ಭಗವದ್ ರೂಪ. ಪರಿಸ್ಥಿತಿ ಹೇಳ್ಕೊಳ್ಳೋದ್ರಲ್ಲ, ಪಾಂತೋಸ್ಪಾನ್ ಪುರುಹೂತ ವೀರ, ಅದೇ ಹೇಳ್ಕೊಳ್ಳೋದು. ಭಗವದ್ ನರಸಿಂಹ ರೂಪನೇ ಸ್ಮರಣೆ ಮಾಡ್ಕೊಳ್ಳೋದು. ಆಮೇಲೆ ಗಜೇಂದ್ರ ಮೋಕ್ಷ ಮಾಡಿದ ಭಗವದ್ ಅವತಾರ, ಅದಕ್ಕೆ ತಾಪಸಹರಿ ಅಂತ ಹೆಸರು. ಗಜೇಂದ್ರ ಮೋಕ್ಷದ ಗಜೇಂದ್ರನ ಮೊಸಳಿಂದ ಬಿಡುಗಡೆ ಮಾಡಿದ
ಭಗವದ್ರೂಪ. ಅದಕ್ಕೆ ಆ ತಾಪಸ ಹರಿ ಅಂತ ಹೆಸರು. ಅದನ್ನ ಏನು ಕೆಲಸ ಆಯಿತು ಅಂತ ನೆನಪು ಮಾಡಿಕೊಂಡು ಆ ಮುಖ ಸ್ಮರಣೆ. ಆಮೇಲೆ ವಾಮನಾವತಾರ. ವಾಮನಾವತಾರದಲ್ಲಿ ಚಿಕ್ಕ ವಟುವಿನ ರೂಪ. ಬಲಿಚಕ್ರವರ್ತಿ ಯಜ್ಞಕ್ಕೆ ಹೋಗಿದ್ದಾನೆ, 3 ಹೆಜ್ಜೆ ಭೂಮಿ ಕೇಳ್ಕೊಂಡಿದ್ದಾನೆ. ಆ 3 ಹೆಜ್ಜೆ ಭೂಮಿಯಿಂದ ಇಡೀ 3 ಲೋಕಗಳನ್ನು ಆಕ್ರಮಣ ಮಾಡಿಕೊಂಡಿದ್ದಾನೆ ಅಂತ ಅದನ್ನು ಹೇಳ್ತಾ, ಕ್ಷ್ಮಾ ವಾಮನಿನ ಜಗೃಹೆ ತ್ರಿಪದ ಛಲೇನ ಯಾಂಚಾಮೃತೆ ಪ್ರತಿಚರನ್ ಪ್ರಮವಿರ್ನ ಚಾಲ್ಯ. ಒಟು ವಾಮನ 3 ಹೆಜ್ಜೆ ಭೂಮಿ ಕೊಡು ಅಂತ ಕೇಳಿದ್ರು. ಆಯಿತು. ಆಮೇಲೆ ಹೆಜ್ಜೆ ಬೆಳೆಸಿ 3 ಮುಖವನ್ನು ಆಕ್ರಮಣ ಮಾಡ್ಕೊಂಡಿದ್ದಾರೆ. ಮೋಸ ಅಲ್ವಾ ಅಂತ ಕಥೆಗಳು ಅನ್ಸುತ್ತೋ ಇಲ್ವೋ ಅಂತ ಅನ್ಸಿದ್ರೆ ಸರಿಯಾಗಿ ಕೇಳ್ತಾ ಇದ್ದಾರೆ ಅಂತ ಅರ್ಥ. ಮೋಸ ಅಂತ ಹೇಳಿ ಭಯ ಆದರೆ ಸರಿಯಾಗಿ ಕೇಳ್ತಾ ಇಲ್ಲ ಅಂತ ಮೋಸ. ವಾಮನ ಹೀಗೆ ಬಲಿ ಚಕ್ರವರ್ತಿಗೆ ಮೋಸ ಮಾಡಿದ್ವಿ ಅಂತ ಮೇಲ್ನೋಟಕ್ಕೆ ಈ ವಿಚಾರ ಇದೆ. ಭಾಗವತ ಮೋಸ ಅಲ್ಲ ಅಂತ ಹೇಳ್ಕೊಂಡು ಬೇರೆ ವಿವರಣೆ ಕೊಟ್ಟಿದೆ. ಆ ವಿವರಣೆಗೋಸ್ಕರ ಮೋಸ ಅನ್ಸ್ಬೇಕು ನಮಗೆ. ಮೊದಲು ಆ ವಿವರಣೆ ಕೇಳಿದ್ರೆ ಮೋಸ ಅಲ್ಲ ಅನ್ಸ್ಬೇಕು, ವಂಚನೆ ಅಲ್ಲ ಅಂತ ಅನ್ಸ್ಬೇಕು. ವಾಮನ ರೂಪದಲ್ಲಿ 3 ಹೆಜ್ಜೆ ಭೂಮಿ ಕೇಳ್ಕೊಂಡ, ಆಮೇಲೆ ತ್ರಿವಿಕ್ರಮ ಆಗ್ಬಿಟ್ಟ. ಶಾಸ್ತ್ರ ಪರಿಚಯ ಇದ್ದರೆ ತ್ರಿವಿಕ್ರಮ ರೂಪಕ್ಕೂ ವಾಮನ ರೂಪಕ್ಕೂ ಭೇದ ಇಲ್ಲ. ತ್ರಿವಿಕ್ರಮ ರೂಪಕ್ಕೂ ವಾಮನ ರೂಪಕ್ಕೂ ಭೇದ ಇಲ್ಲ. ಭಗವದ್ ಅವತಾರಗಳಿಗೆ ಭೇದ ಇಲ್ಲ. ವಾಮನನೇ ತ್ರಿವಿಕ್ರಮ, ತ್ರಿವಿಕ್ರಮನೇ ವಾಮನ. ಆದರೆ ವಾಮನನಾಗಿ ಭೂಮಿ ಕೇಳಿದರೆ ತ್ರಿವಿಕ್ರಮ ತಗೊಂಡ್ರೆ ಕೇಳಿದ ವಾಮನನೇ ತಗೊಂಡಿದ್ದಾನೆ ಅಂತ ಅರ್ಥ. ಕೇಳಿದ ವಾಮನ ತಗೊಂಡಿದ್ದ ಅರ್ಥ. ಆದ್ದರಿಂದ ಏನು ವಂಚನೆ ಆಗಿಲ್ಲ. ಹಂಗಾಗತ್ತೆ ಅಂತ ಬಲಿಚಕ್ರವರ್ತಿಗೆ ಅರ್ಥ ಆಗಿಲ್ಲ ಅಷ್ಟೇ. ಕೊಡೋ ಬಲಿಗೆ ಹೀಗಾಗುತ್ತೆ, ಭಗವಂತನ ಮಹಿಮೆ ಈ ಥರ ಪ್ರಕಟವಾಗುತ್ತೆ ಅಂತ ಬಲಿಚಕ್ರವರ್ತಿಗೆ ಅರ್ಥ ಆಗಿಲ್ಲ ಅಷ್ಟೇ. ಇನ್ಯಾವುದೋ ರೂಪದಲ್ಲಿ ನಿನ್ನ ಬದುಕು ಹಾಳಾಗತ್ತೆ, ಅದಕ್ಕೆ ಈ ಭೂಮಿ ಕೊಡ್ಲಿಕ್ಕೆ ಹೋಗಬೇಡ ಅಂತ ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರು ಉಪದೇಶ ಮಾಡಿದ್ರು ಕೂಡ ಆ ಬಲಿಚಕ್ರವರ್ತಿ ಒಂದು ನೀತಿಯ ಮಾತು ಹೇಳಿಬಿಟ್ಟ. ಪ್ರಹ್ಲಾದರಾಜನ ಕುಲದಲ್ಲಿ ಬಂದವರು ಕೊಡ್ತೀನಿ ಅಂತ ಹೇಳಿ ವಚನಭಂಗ ಮಾಡಿದ ಉದಾಹರಣೆ ಇಲ್ಲ. ನಾನು ಹೇಗೆ ಮಾಡಲಿ ಅದನ್ನು? ಕೊಡ್ತೀನಿ ಅಂತ ಹೇಳಾಗಿದೆ ಅಂತ. ನಾನು ಪ್ರಹ್ಲಾದರಾಜ ಕುಲದವನು, ನಾನು ಕೊಡಲ್ಲ ಅಂತ ಇವಾಗ ಹೇಳಿಕ್ಕೆ ಆಗೋದಿಲ್ಲ. ಅಲ್ಲಿ ಭಾಗವತಲ್ಲಿದೆ, ಸತ್ಯವೇ ಈ ಭೂಮಿಯ ಮಾತು ಅಂತ. ಈ ಭೂಮಿಯಲ್ಲಿ ಬಂದವರು ಸತ್ಯವನ್ನು ಆಡಿದ್ದಾರೆ. ಸತ್ಯವೇ ಭೂಮಿಯ ಸಾರ. ಆದ್ದರಿಂದ ನಾನು ಸತ್ಯದ ಉಲ್ಲಂಘನೆ ಮಾಡಿ ಈ ಕೊಡೋದಿಲ್ಲ ಅಂತ ಹೆಂಗೆ ಹೇಳಿ? ನಾನು ಕೊಡ್ತೀನಿ ಅಂತ ಹೇಳಾಗಿದೆ, ಕೊಡ್ತೀನಿ ಅಂತ ಶುಕ್ರಾಚಾರ್ಯ ಪಾಪ ಹೇಳ್ಬಿಡ್ತಾನೆ. ಈ ಪರಮಾತ್ಮ ತ್ರಿವಿಕ್ರಮನಾಗೆಲ್ಲ ಇಡೀ ಜಗತ್ತು ಆಕ್ರಮಿಸ್ಕೊಂಡ್ಬಿಡ್ತಾನೆ. ವಾಮನ ತ್ರಿವಿಕ್ರಮಕ್ಕೆ ಅಭೇದ ಇದೆ, ಆದ್ದರಿಂದ ಏನೂ ವಂಚನೆ ಆಗಿಲ್ಲ ಅನ್ನೋ ವಿಷಯವನ್ನು ಬ್ರಹ್ಮದೇವರಲ್ಲಿ ಹೇಳ್ತಾ ಇದ್ದ. ಅದಕ್ಕೋಸ್ಕರ ವಂಚನೆ ಆಯಿತು ನಮ್ಮ ಪ್ರಶ್ನೆ ಬಂದರೆ, ವಂಚನೆ ಆಗಿಲ್ಲ ವಿವರಣೆ ಈ ಮೂಲಕ ಇದೆ. ಇಲ್ಲಿ 2 ಅವತಾರಗಳಿಗೂ ಅಭೇದ ಇದೆ, ಆದ್ದರಿಂದ ವಂಚನೆ ಆಗಿಲ್ಲ ಅಂತ ವಿವರಣೆ ಇಲ್ಲಿದೆ. ಆಮೇಲೆ ಮಹಿದಾಸ ಅಂತ ಅವತಾರ. ಮಹಿದಾಸ ಅವತಾರದಲ್ಲಿ ಪರಮಾತ್ಮ ತುಂಬ ಜ್ಞಾನಿಗಳಿಗೆ ಜ್ಞಾನಂಚ ಭಾಗವತಂ ಆತ್ಮಸುಧತ್ವ ದೀಪಂ ಯದ್ವಾಸುದೇವ ಶರಣಾ ವಿಧು ಅಂಜಸೈವ. ಪರಮಾತ್ಮನ ತತ್ವವನ್ನು ಬೆಳಗಿಸುವ ಉಪದೇಶಗಳನ್ನು ಮಹಿದಾಸ ಮಾಡಿರುವುದು. ಇದು ಮಹಿದಾಸ ಅವತಾರ.
ಆಮೇಲೆ ಧನ್ವಂತರಿ ಅವತಾರ, ಅದು ಸ್ವಲ್ಪ ಗೊತ್ತಿದೆ ನಮಗೆ. ರೋಗಗಳನ್ನು ವಾಸಿ ಮಾಡುವ ಅವತಾರ. ಅದಕ್ಕೆ ಕ್ಷೀರಸಾಗರ ಮತನಾಗಬೇಕಾದ್ರೆ ಧನ್ವಂತರಿ ಉದ್ಭವಾಯಿತು. ಅಮೃತ ಕಲಶವನ್ನು ಹಿಡ್ಕೊಂಡೇ ಆ ಪರಮಾತ್ಮ ಬಂದಿದ್ದು. ಅಮೃತ ಕಲಶದಿಂದ ಸಕಲ ರೋಗ ಪರಿಹಾರ ಮಾಡಬೇಕು. ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೆ ಅವರ ರೋಗವನ್ನು ಪರಿಹಾರ ಮಾಡ್ತಾನೆ. ಧನ್ವಂತರಿ ಅಂತ ಇರೋದು. ಧನ್ವ ಶಬ್ದ ಇದೆಯಲ್ಲ, ಧನ್ವ ಶಬ್ದ ಅದಕ್ಕೆ ರೋಗ ಅಂತ ಅರ್ಥ. ಧನ್ವಂತರಿ ಇದೆಯಲ್ಲ, ಧನ್ವ ಶಬ್ದಕ್ಕೆ ರೋಗ ಅಂತ ಅರ್ಥ. ತರಿಯಿಂದ ಪರಿಹಾರ ಮಾಡುವವನು ಅಂತ ಅರ್ಥ. ಧನ್ವಂತರಿ ರೋಗವನ್ನು ಪರಿಹಾರ ಮಾಡುವವನು. ಕನ್ನಡದಲ್ಲೂ ಕೂಡ ತರಿ ಇದೆ, ಕತ್ತರಿಸುತ್ತ ಅಲ್ವಾ, ರೋಗವನ್ನು ಕತ್ತರಿಸ್ತಾನೆ. ಅದ ಧನ್ವಂತರಿ ಪರಮಾತ್ಮನ ಹೆಸರಿದೆ. ರೋಗವನ್ನು ಪರಿಹಾರ ಮಾಡುವವನು ಧನ್ವಂತರಿ ಅಂತ ಹೆಸರು. ಆಮೇಲೆ ಪರಶುರಾಮನ ಅವತಾರ. ಪರಶುರಾಮ ಎಲ್ಲ ಕ್ಷತ್ರಿಯರ ನಿಗ್ರಹವನ್ನು ಮಾಡಿದ. ಕ್ಷತ್ರಿಯರು ಬ್ರಹ್ಮದ್ವೇಷಗಳಾಗಿದ್ದರಂತೆ, ಅಂದರೆ ಬ್ರಾಹ್ಮಣ ದ್ವೇಷಗಳಾಗಿದ್ದರು ಕ್ಷತ್ರಿಯರು. ಆದ್ದರಿಂದಾಗಿ ಕ್ಷತ್ರಿಯರ ನಿಗ್ರಹವನ್ನು ಪರಶುರಾಮ ದೇವರು ಮಾಡಿದರು. ಆಮೇಲೆ 4 ಶ್ಲೋಕಗಳಲ್ಲಿ ದಶರಥನ ಮಗನಾಗಿದ್ದ ರಾಮನ ಕಥೆ, ರಾಮಾವತಾರ. ಆ ರಾಮಾವತಾರದಲ್ಲಿ ಆಗಿದ್ದ ಘಟನೆಗಳನ್ನು ಸಂಗ್ರಹ ಮಾಡಿ ಹೇಳ್ತಾರೆ. ಆ ದಶರಥನ ಮಗ ರಾಮ ಅದನ್ನು ಗಮನಿಸಬೇಕಾದ ವಿಷಯವನ್ನು ಬ್ರಹ್ಮದೇವರು ಹೇಳ್ತಾ ಇರೋದು, ಕೃಷ್ಣ ಪ್ರಸಾದ ಸುಮುಖ ಕಲಯ ಕಲೇಶಃ ಇಕ್ಷ್ವಾಕುವಂಶೆ ಅವತೀರ್ಯ ಪುರೋರ್ದೇಶೆ ತಿಷ್ಠನ್ ವನೆ ಸದೈತಾಂ ಅನುಜ ಅವಿವೇಶ ಯಸ್ಮಿನ್ ವಿರುದ್ಧ ದಶಕಂದರ ಆರ್ತಿ ಮಾರ್ಚತ್. ಯಾವಾಗಲೂ ಪ್ರಸನ್ನವಾದ ಮುಖ ಅಂತ ಶ್ರೀರಾಮಚಂದ್ರನ ಮುಖ, ಯಾವಾಗಲೂ ಪ್ರಸನ್ನವಾದ ಮುಖ. ಯಾವುದೇ ಕಾರಣಕ್ಕೆ ಮುಖ ಬಾಡಿತು ಅಂತ ಇಲ್ಲ, ಕೋಪ ಬಂದಿದೆ ಅಂತಿಲ್ಲ, ಯಾವುದೇ ಕಾರಣಕ್ಕೆ ಕೋಪ ಬಂದಿದೆ ಅಂತಿಲ್ಲ. ಅಷ್ಟು ಪ್ರಸನ್ನವಾದ ಮುಖ ಅಂತ ಶ್ರೀರಾಮಚಂದ್ರನ ಮುಖ. ಇಂಥ ಇಕ್ಷ್ವಾಕು ವಂಶ ಹುಟ್ಟಿರ್ತಕ್ಕಂಥ ಶ್ರೀರಾಮಚಂದ್ರ ತನ್ನ ತಂದೆಯ ಆದೇಶ ಅಂತ ಅನುಸಂಧಾನ ಮಾಡಿಕೊಂಡು ವನವಾಸಕ್ಕೆ ಹೋಗಿದ್ದಾನೆ. ತಂದೆಯ ಆದೇಶ ಹೌದೋ ಅಲ್ವೋ, ಯಾವಾಗಲೂ ಗೊಂದಲವೇ ಅದು. ಕೈಕೇಯಿಯ ಆಗ್ರಹ ಅಲ್ವಾ, ವನವಾಸಕ್ಕೆ ಹೋಗಬೇಕು. ದಶರಥ ನೀ ಕೇಳಿದ ವರ ಕೊಡ್ತೇನೆ ಅಂತ ಹೇಳ್ಬಿಟ್ಟಿದ್ದ ಕೈಕೇಯಿಗೆ. ಕೈಕೇಯಿ ಅದೇ ಆ ವರವನ್ನೇ ಉಪಯೋಗ ವರ ಕೇಳಿದಾದ್ರಿಂದ ವರ ಕೊಡಬೇಕಾದ ದಶರಥನ ಧರ್ಮ. ಇವಾಗ ವನವಾಸಕ್ಕೆ ಹೋಗ್ಬೇಕು, ವರ ಕೇಳಿದಾಳೆ, ಕೊಡಬೇಕಾದ ದಶರಥನ ಧರ್ಮ. ಆದ್ದರಿಂದ ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದ್ದನ್ನು ಅರ್ಥ ಮಾಡಿಕೊಂಡು ಅದು ದಶರಥನ ಆದೇಶ ಅಂತ ಪರಿಗಣನೆ ಮಾಡಿಕೊಳ್ತಾನೆ ಶ್ರೀರಾಮಚಂದ್ರ. ಪಿತೃವಾಕ್ಯ ಪರಿಪಾಲನೆ ಆಗಬೇಕು ಅನ್ನುವ ಧರ್ಮನಿಷ್ಠೆ, ಆ ಧರ್ಮನಿಷ್ಠೆಯಿಂದಾಗಿ ದಶರಥನ ಆದೇಶ ಅಂತ ಪರಿಗಣನೆ ಮಾಡ್ತಾನೆ ಶ್ರೀರಾಮಚಂದ್ರ. ವನಕ್ಕೆ ಹೋಗ್ತಾನೆ. ಅಂತ ಶ್ರೀರಾಮಚಂದ್ರನ ಮೇಲೆ ವಿರೋಧ ಮಾಡಿದವನು ರಾವಣ. ಅಂತ ರಾಮಚಂದ್ರನ ಮೇಲೆ ವಿರೋಧ ಮಾಡಿದ ರಾವಣ ದುಃಖಕ್ಕೊಳಗಾದ ಅಂತ ಕಥೆಯನ್ನು ಬೆಳೆಸ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಾರೆ. ಮುಂದಕ್ಕೆ ಹೋಗಿ ಶ್ರೀರಾಮಚಂದ್ರ ವನವಾಸದಲ್ಲಿದ್ದಾಗ ಸೀತಾಪಹಾರ ಆಗಿದೆ. ಸೀತೆ ಲಂಕೆ ಇದ್ದಾಳೆ ಅಂತ ಹನುಮಂತನಿಂದ ಗೊತ್ತಾಗಿದೆ. ಆದ್ದರಿಂದ ಇವಾಗ ಸೀತೆಯನ್ನು ವಾಪಸ್ ಕರ್ಕೊಂಡ್ಬರ್ಲಿಕ್ಕೆ ಲಂಕಾಪಟ್ಟಣಕ್ಕೆ ಹೋಗಬೇಕು. ಎಲ್ಲ ಕಪಿಸೈನ್ಯ ಕರ್ಕೊಂಡು ಹೊರಟಿದ್ದಾನೆ. ಸಮುದ್ರ ದಾಟಿ ಹೋಗಬೇಕು. ಸಮುದ್ರ ಅಡ್ಡ ಆಗಿದೆ. ಸಮುದ್ರ ಅಡ್ಡ ಆಗಿದ್ದಾಗ ರಾಮ ಕೋಪ ಮಾಡ್ಕೊಳ್ತಾನೆ ಅಂತ ಭಯದಿಂದ ಸಮುದ್ರ ದಾರಿ ಮಾಡಿಕೊಟ್ಟಿದೆ ಅವನಿಗೆ. ಇಂಥ ರಾಮಚಂದ್ರ ಸಮುದ್ರಾಭಿಮಾನಿ ವರುಣ ಹೆದರ್ಕೊಂಡು ದಾರಿ ಮಾಡಿಕೊಟ್ಟಿದ. ಲಂಕೆಗೆ ಹೋಗಿ ರಾವಣ ಸಂಹಾರವನ್ನು ಮಾಡಿದ.
ಶ್ರೀರಾಮಚಂದ್ರ. ಇದಷ್ಟಾದ್ಮೇಲೆ ಕೃಷ್ಣಾವತಾರ. ದಶಮಸ್ಕಂದ ಕೃಷ್ಣ ಕಥೆ ಏನೇನು ಓದ್ತೀವಿ ಅದೆಲ್ಲ ಕಥೆಯನ್ನು ನೆನಪಿರ್ತಾ ಇದೆ. ಭೂಭಾರ ಹರಣ ಮಾಡಲಿಕ್ಕೋಸ್ಕರ ಶ್ರೀಕೃಷ್ಣ ಅವತಾರ ಆಗಿದೆ. ಇನ್ನೂ ತೊಡೆಯ ಮೇಲೆ ಮಕ್ಕಳು ಮಗು ಆಗಿದ್ದಾಗ ಪೂತನ ಹರಣ ಮಾಡಿದ್ದಾನೆ. ಕೃಷ್ಣಾವತಾರದಲ್ಲಿ ತಾಯಿಯ ತೊಡೆಯ ಮೇಲೆ ಮಕ್ಕಳು ಮಗು ಆಗಿದ್ದಾಗ ಪೂತನ ಹರಣ ಮಾಡಿದ್ದಾನೆ. ಇನ್ನೂ ಸ್ವಲ್ಪ ದೊಡ್ಡವನಾದ್ಮೇಲೆ ಗಾಡಿ ಕೆಳಗೆ ಮಲಗಿದ್ದವನು ಪಾದಪ್ರಹಾರ ಮಾಡಿ ಚಿಕಟಾಸುರ ಭಂಜನ ಮಾಡಿದ್ದಾನೆ. ಇಂಥ ಕಥೆಯನ್ನು ನೆನಪು ಮಾಡ್ಕೊಳ್ತಾರೆ. ನಂದಗೋಪ ವರುಣನ ಪಾಶಕ್ಕೆ ಸಿಕ್ಕಾಕೊಂಡಿದ್ದ. ಆ ವರುಣ ಪಾಶದಿಂದ ಬೆಳಿಗ್ಗೆ ಹೊತ್ತಿನಲ್ಲಿ ಅವೇಳೆಯಲ್ಲಿ ಸಿಕ್ಕಾಕೊಂಡಿದ್ದ ನಂದಭೋಜನನ್ನ ಬಿಡಿಸಿದಾನೆ. ದೇವೇಂದ್ರ ಭಾರಿ ಮಳೆ ಸುರಿಸಿ ಪ್ರತೀಕಾರ ಮಾಡಲಿಕ್ಕೋಸ್ಕರ ಮಳೆ ಸುರಿಸಿದಾಗ ಎಲ್ಲ ಕಡೆ ಜಲಪ್ರಲಯ, ಎಲ್ಲೂ ಇರ್ಲಿಕ್ಕೆ ಆಗೋಂಗಿಲ್ಲ ಅಂತ ಸ್ಥಿತಿ ಬಂದಿದೆ. ಆಗ ಜನಗಳು ರಕ್ಷಣೆ ಮಾಡಲಿಕ್ಕೋಸ್ಕರ ತಾನು ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡ್ಕೊಂಡಿದಂತೆ. ಸಪ್ತದಿನಾನಿ ಸಪ್ತವರ್ಷ ಮಹೀಧ್ರಂ ಅನಘ ಏಕಕರೆ ಶರೀರಂ ಅಂತ. ಅವನಿಗೆ 7 ವರ್ಷ ಕೃಷ್ಣನ್ಗೆ ದೊಡ್ಡ ಬೆಟ್ಟ ಅದು. ಅದನ್ನು ಒಂದೇ ಕೈಯಲ್ಲಿ ಎತ್ತಿಡ್ಕೊಂಡಿದ್ದ. 7 ದಿವಸ ಎತ್ತಿಡ್ಕೊಂಡಿದ್ದ. ಇಂಥ ಕೃಷ್ಣ ಕಥೆ. ಈ ಕೃಷ್ಣ ಕಥೆಯನ್ನು ಹೇಳ್ತಾ ಹೇಳ್ತಾ ಬೇರೆ ಬೇರೆ ರಾಕ್ಷಸರ ನಿಗ್ರಹವನ್ನು ಹೇಳ್ತಾ ಹೋಗಿದ್ದಾರೆ. ಅದಾದಮೇಲೆ ವೇದವ್ಯಾಸರ ಅವತಾರ. ಜ್ಞಾನ ನಾಶ ಆದಾಗೆಲ್ಲ ವೇದವ್ಯಾಸರ ಅವತಾರ ಮಾಡಿದ್ದಾರೆ. 3ನೇ ದ್ವಾಪರ, 7ನೇ ದ್ವಾಪರ, 16ನೇ ದ್ವಾಪರ, 25ನೇ ದ್ವಾಪರ, 28ನೇ ದ್ವಾಪರ, ಇಷ್ಟು ದ್ವಾಪರಗಳಲ್ಲಿ ವೇದವ್ಯಾಸ ಅವತಾರ ಮಾಡಿ ನಷ್ಟವಾದ ಜ್ಞಾನವನ್ನು ಪುನಃಸ್ಥಾಪನೆ ಮಾಡಿದ್ದಾರೆ. ಬುದ್ಧಾವತಾರ, ಕಲಿಕೆ ಅವತಾರ. ಬುದ್ಧಾವತಾರದಲ್ಲೂ ಕೂಡ ಜ್ಞಾನ ಸ್ಥಾಪನೆ ಆಗಿದೆ ಅಂತ. ವೇದಾಧ್ಯಯನ ವ್ಯರ್ಥ ಅಂತ ಒಂದು ಪ್ರಚೋದನೆಯನ್ನ ಮಾಡಿ ಬುದ್ಧರಿಂದ ವೇದವಿದ್ಯೆ ನಾಶ ಆಗ್ತಾ ಇತ್ತು. ವೇದವಿದ್ಯೆ ನಾಶ ಆಗ್ತಾ ಇತ್ತು. ಪರಮಾತ್ಮ ಅವತಾರ ಮಾಡಿ ಅವರುಗಳು ಅಂತ ಉಪದೇಶ ಮಾಡದೇ ಇರೋ ಹಾಗೆ ಅವ್ರಿಗೊಂದು ಅನ್ಯಥಾ ಜ್ಞಾನ ಉಂಟು ಮಾಡಿ ಅವರೆಲ್ಲ ಹೋಗುವಂತೆ ಮಾಡಿದ್ದಾರೆ. ಹಾಗೆ ವೇದವಿದ್ಯೆ ನಾಶ ಆಗದೆ ಇರೋಂಗೆ ನೋಡ್ಕೊಂಡ್ರು. ಲೋಕಾನ್ಘತಾಂ ಅತಿ ವಿಮೋಹಂ ಅತಿ ಪ್ರಲೋಭಂ ವಿಷಂ ವಿಧಾಯ ಇದ ಭಾಷಣ ಔಪಧರ್ಮ್ಯಂ. ಕಲ್ಕಿ ಅವತಾರ, ಕಲಿಯುಗದ ಕೊನೆಯಲ್ಲಿ ಕಲ್ಕಿ ಅವತಾರ ಆಗುತ್ತೆ. ಇಷ್ಟು ಹೇಳಿ ಬ್ರಹ್ಮದೇವರು ಈ ಸೃಷ್ಟಿಯಲ್ಲಿ, ಜಗತ್ ಸೃಷ್ಟಿಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ, ತಾನು ಚತುರ್ಮುಖ ಬ್ರಹ್ಮ ಭಾಗವಹಿಸ್ತಾರೆ, ಪ್ರಜಾಪತಿಗಳು ಭಾಗವಹಿಸ್ತಾರೆ. ಅವರನ್ನೆಲ್ಲ ಪರಮಾತ್ಮನ ವಿಶೇಷವಾದ ವಿಭೂತಿ ಇದೆ. ಪರಮಾತ್ಮ ವಿಶೇಷವಾದ ವಿಭೂತಿ ಇದೆ. ಆದ್ದರಿಂದ ಆ ಪರಮಾತ್ಮನ ಶಕ್ತಿಯಿಂದಾಗಿ ಆ ಪ್ರಜಾಪತಿಗಳು ಬ್ರಹ್ಮದೇವರು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರೇ ಅದನ್ನು ಹೇಳಬೇಕಾದ್ರೆ ನಾವು ಮಾಡಿದ್ದಲ್ಲ, ನಮ್ಮೊಳಗಿರೋ ಪರಮಾತ್ಮ ಮಾಡಿದ ಕಾರ್ಯ ಇದು. ಪ್ರಜಾಪತಿಗಳು ನಮ್ಮೊಳಗಿರೋ ಪರಮಾತ್ಮ ಮಾಡಿದ್ದಾನೆ. ಆದ್ದರಿಂದ ಅಂತತಃ ತತ್ವ ಅರ್ಥ ಮಾಡಿಕೊಂಡ್ರೆ ಎಲ್ಲ ಭಗವತ್ ಕಾರ್ಯ. ಇವರೆಲ್ಲ ಸುಮ್ಮನೆ ಒಂದು ನೆಪ ಅಷ್ಟೆ ಅಂತ ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ನಿಮಿತ್ತ ಮಾತ್ರಂ ಭಗವತ್ ಸಂವಿಸಾಚನ್ ಅಂತ. ಅದೇ ಅರ್ಥ ಇಲ್ಲಿ. ನಿಮಿತ್ತ ಮಾತ್ರಂ. ಈ ಪ್ರಜಾಪತಿಗಳು, ಈ ಬ್ರಹ್ಮದೇವರೆಲ್ಲ ಜಗತ್ ಸೃಷ್ಟಿ ನಿಮಿತ್ತ ಮಾತ್ರ ಅಷ್ಟೇ. ಅವರ ಒಳಗಿದ್ದು ಪರಮಾತ್ಮ ಅವೆಲ್ಲ ಮಾಡಿದ್ದಾನೆ. ಆದ್ದರಿಂದ ಶಾಸ್ತ್ರಾರ್ಥ ಹೇಳೋರು ಪರಮಾತ್ಮನ ಜಗಜ್ಜನ್ಮಾದಿ ಕಾರಣ ಅಂತ ಹೇಳ್ತಾರೆ. ಒಳಗಿದ್ದವನೇ ಮಾಡಿದ್ದಾನೆ, ಆದ್ದರಿಂದ ಅವನು ಜಗಜ್ಜನ್ಮಾದಿ ಕಾರಣ.
ಇಂಥ ವಿಷ್ಣುವಿನ ಸಾಮರ್ಥ್ಯವನ್ನು ಯಾರೂ ಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ, ಯಾರೂ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ಹೇಳ್ತಾ ಹೇಳ್ತಾ ಮುಂದುವರೆದು ಬ್ರಹ್ಮದೇವರಿಗೆ ನಾರದರಿಗೆ ಬ್ರಹ್ಮದೇವರು ಹೇಳ್ತಾರೆ, ಪರಮಾತ್ಮನ ಈ ಮಹಾ ಸಾಮರ್ಥ್ಯವನ್ನು, ಯೋಗ ಮಾಯಾವನ್ನು ನೀವು ತಿಳ್ಕೊಂಡಿದ್ದೀರಿ, ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಪ್ರಹ್ಲಾದ ರಾಜ ಒಂದು ಸ್ವಲ್ಪ ತಿಳ್ಕೊಂಡಿದ್ದಾನೆ. ಸ್ವಯಂಭೂಮನುವಿನ ಪತ್ನಿ ಶತರೂಪಾದೇವಿ ಮತ್ತು ಸ್ವಯಂಭೂಮನು, ಅವರ ಮಕ್ಕಳು ಪ್ರಾಚೀನ ಬರ್ಹಿ, ಋಭು, ಇವರು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾರೆ, ಇವರೆಲ್ಲ ಸ್ವಲ್ಪ ತಿಳ್ಕೊಂಡಿದ್ದಾರೆ. ಅದೇ ರೀತಿ ಇಕ್ಷ್ವಾಕು, ಐಲ, ಮುಚುಕುಂದ, ವಿದೇಹ, ವಿಶ್ವಾಮಿತ್ರ, ಅಂಬರೀಷ, ಸಗರ, ಗಯ, ನಾಹುಷ ಮೊದಲಾದವರು ಈ ಭಗವನ್ ಮಹಿಮೆಯನ್ನು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾರೆ. ಯಾರಿಂಥ ಭಗವನ್ ಮಹಿಮೆ ಅನುಸಂಧಾನ ಮಾಡಿಕೊಳ್ತಾರೆ ಅವರು ದೇವೈ ವಿದಂತಿ ಅತಿತರಂತ್ಯ ದೇವಮಾಯಾಂ. ಯಾರು ಭಗವನ್ ಮಹಿಮೆಯನ್ನು ಅನುಸಂಧಾನ ಮಾಡಿಕೊಳ್ತಾರೆ, ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ, ಅವರು ಈ ಪ್ರಗತಿಯನ್ನು ಮೀರಿ ಬಿಡುಗಡೆಯನ್ನು ಪಡಿತಾರೆ. ಭಗವದ್ಭಕ್ತರಾದರೆ ಎಂಥ ಕೆಳಮಟ್ಟದವ್ರಿಗೂ ಕೂಡ ಮುಕ್ತಿ ಆಗತ್ತೆ. ಹಿಂದೆ ಬಂದಿದೆ ಈ ಮಾತು, ಪುನಃ ಹೇಳ್ತಾರೆ, ಸ್ತ್ರೀ ಶೂದ್ರ ಹೂಣ ಶಬರಾಹ ಅಪಿ ಪಾಪಜೀವಾಹ. ಮುಕ್ತಿಯನ್ನು ಹೊಂತಾಡೋದ್ರಲ್ಲ, ಶೂದ್ರರು, ಹೂಣರು, ಶಬರರು ಇವರೆಲ್ಲ ಮುಕ್ತಿಯನ್ನು ಹೊಂತಾರೆ. ಭಗವದ್ಭಕ್ತಿಗೆ, ಭಗವನ್ ಮಹಿಮೆಗೆ ಇಂಥ ಮಹತ್ವ ಇದೆ. ಇಷ್ಟೆಲ್ಲ ಹೇಳ್ತಾ ಹೇಳ್ತಾ ಬ್ರಹ್ಮದೇವರು ಇಂಥ ಮಹಿಮೆಯನ್ನು ನಿತ್ಯ ಅನುಸಂಧಾನ ಮಾಡ್ಕೊಳ್ತಾ ಇರಬೇಕು. ಭಗವನ್ ಮಹಿಮೆಯ ಅನುಸಂಧಾನ ಇಲ್ಲದ ನಮ್ಮ ಸದಾಚಾರ ಅದಕ್ಕಷ್ಟು ಮಹತ್ವ ಇಲ್ಲ ಅಂತ ಹೇಳ್ತಾರೆ. ನಿತ್ಯ ಆಚರಣೆ ಮಾಡ್ಕೊಂಡು ಹೋಗ್ತೀವಿ, ಮಾಡ್ತೀವಿ ನಾವು, ಮಾಡಬೇಕು ಅಂತ ಶಾಸ್ತ್ರವಿಧಿ ಇದೆ. ನಿತ್ಯ ಆಚರಣೆ ಮಾಡ್ತೀವಿ ನಾವು. ನಿತ್ಯ ಆಚರಣೆ ಮಾಡಬೇಕಾದ್ರೆ ಭಗವನ್ ಮಹಿಮೆಯ ಅನುಸಂಧಾನ ಆಗ್ತಾ ಇರಬೇಕು. ಭಗವನ್ ಮಹಿಮೆಯ ಅನುಸಂಧಾನ ಆಗದೇ ಇದ್ದರೆ ಇಂಥ ಆಚರಣೆಗಳಿಂದ ಅಂಥ ಪ್ರಯೋಜನ ಇಲ್ಲ. ಇಷ್ಟು ಹೇಳಿ ಬ್ರಹ್ಮದೇವರು 7ನೇ ಅಧ್ಯಾಯ ಮುಗಿಸ್ತಾರೆ. 7ನೇ ಅಧ್ಯಾಯ ಪೂರ್ತಿ ಬ್ರಹ್ಮದೇವರ ಮಹಿಮೆಯ, ಪರಮಾತ್ಮ ಮಹಿಮೆಯ ವರ್ಣನೆ, ಅವನ ಅವತಾರ ರೂಪಗಳ ವರ್ಣನೆ. ಟೈಮಿಷ್ಟು 8 15 ನಿಮಿಷ ಹೇಳ್ತೀನಿ, ಅವ್ರು ಕೇಳಿದ್ದಾರೆ. ಯಾಕಂದ್ರೆ ಆಮೇಲೆ ಇದಲ್ಲ, ನಾಳೆ ಹೋಗುತ್ತಲ್ಲ, ನಾನು 15 ನಿಮಿಷ ಹೇಳ್ತೀನಿ. ಇಲ್ಲಿಗೆ 7ನೇ ಅಧ್ಯಾಯ ಮುಗಿತು. 8ನೇ ಅಧ್ಯಾಯ ಶುರು ಬೇಕಾದ್ರೆ ಪರೀಕ್ಷಿತ್ ರಾಜರು ಶುಕಾಚಾರ್ಯನ ಕೇಳ್ತಾರೆ. ಪರೀಕ್ಷಿತ್ ರಾಜರಿಗೆ ಭಾಗವತ ಹೇಳ್ತಾ ಇರೋದು ಶುಕಾಚಾರ್ಯರು. ಇದೆಲ್ಲ ಹಿಂದಿನ ಸುದ್ದಿ, ಇವೆಲ್ಲ ಈ ಹಿಂದಿನ ವಾರ್ತೆ ಎಲ್ಲ ಗೊತ್ತಾದ ಮೇಲೆ ಪರೀಕ್ಷಿತ್ ರಾಜರು ಶುಕಾಚಾರ್ಯನ ಕೇಳ್ತಾರೆ. ಬ್ರಹ್ಮದೇವರು ನಾರದನಿಗೆ ಹೇಳಿದ್ದಾರೆ, ಪರಮಾತ್ಮನ ಜಗಜ್ಜನ್ಮಾದಿ ಕಾರಣತ್ವವನ್ನು ನಾರದನಿಗೆ ಹೇಳಿದ್ದಾರೆ. ಜೊತೆಗೆ ಪರಮಾತ್ಮ ನಾನಾ ಅವತಾರಗಳನ್ನು ಹೇಳಿದ್ದಾರೆ. ಹೇಳಿದ್ದಾದ ಮೇಲೆ ಇಂಥ ಭಗವನ್ ಮಹಿಮೆಯನ್ನು ನೀವು ಲೋಕಕ್ಕೆ ಹೇಳಿ ಅಂತ ನಾರದರಿಗೆ ಹೇಳಿದ್ದಾರೆ. ಎಷ್ಟು ಕೇಳಿಸ್ಕೊಂಡಿವಾಗ ಕೇಳಿಸ್ಕೊಂಡಿರೋ ಈ ರಾಜ ಹೇಳ್ತಾನೆ, ಬ್ರಹ್ಮದೇವನ ಪ್ರಚೋದನೆ ಆಗಿದೆ ನಾರದರಿಗೆ. ಅವರು ಭಗವನ್ ಮಹಿಮೆಯನ್ನು ಯಾರಿಗೆ ಹೇಳಿದರು ಅಂತ ಪರೀಕ್ಷಿತ್ ರಾಜರು ಕೇಳ್ತಾರೆ. ಯಸ್ಮೈ ಯಸ್ಮೈ ಯಥಾಪರ ನಾರದ, ಯಾರು ಹೇಳಿದ್ರು ಈ ಮಹಿಮೆಯನ್ನು ಅಂತ, ಅದನ್ನು ದಯವಿಟ್ಟು ನಂಗೆ ತಿಳಿಸ್ಬೇಕು ಅಂತ ಪರೀಕ್ಷಿತ್ ರಾಜರು ಪ್ರಶ್ನೆ ಕೇಳಿದ್ದಾರೆ.
ಅದಲ್ಲದೆ ತ್ರಿಗುಣ ಸಂಘ ಪರಿಹಾರ ಮಾಡ್ಕೊಳ್ಬೇಕು ಅಂತ ಪರಮಾತ್ಮ ಉಪದೇಶದ ಸಾರ ಅದು. ಬ್ರಹ್ಮದೇವರ ಉಪದೇಶದ ಸಾರ ತ್ರಿಗುಣ ಸಂಘ ಪರಿಹಾರ ಮಾಡಿಕೊಳ್ಬೇಕು ಅಂತ. ಆ ತ್ರಿಗುಣ ಸಂಘ ಪರಿಹಾರ ಮಾಡಿಕೊಳ್ಳಿಕ್ಕೆ ಸದಾ ಭಗವತ್ ಚಿಂತನೆ ದಾರಿ, ಸದಾ ಭಗವತ್ ಚಿಂತನೆ ದಾರಿ ಅಂತ. ಅಂಥ ಭಗವತ್ ಮಹಿಮೆಯನ್ನ ನಾರದರು ಯಾರಿಗೆ ಹೇಳಿದರು? ಅಂಥ ಭಗವದ್ ಮಹಿಮೆ, ತ್ರಿಗುಣ ಸಂಘ ಪರಿಹಾರ ಆಗ್ತಕ್ಕಂಥ ಭಗವದ್ ಮಹಿಮೆ, ಅಂಥ ಭಗವದ್ ಮಹಿಮೆಯನ್ನ ನಾರದರು ಯಾರಿಗೆ ಹೇಳಿದರು? ಅದನ್ನು ನಾನು ಕೇಳಿಕೊಂಡು ನಾನು ಕೂಡ ಅಸಂಗನಾಗಿ ಶರೀರ ತ್ಯಾಗ ಮಾಡಬೇಕು ಅಂತ ಅಪೇಕ್ಷೆ. ಇಷ್ಟು ಹೇಳ್ತಾ ಹೇಳ್ತಾ ಪರೀಕ್ಷಿತ್ ರಾಜರು ಈ ಕಥೆಯನ್ನು ಕೇಳ್ಕೊತಾ ಬಂದಿದ್ದೀನಿ. ಕೇಳ್ತಾ ಕೇಳ್ತಾ ಇದ್ರೆ ಭಗವತ್ಕಥಾ ಶ್ರವಣ ಮಾಡೋದ್ರಿಂದ ಹೃದಯದಲ್ಲಿ ಭಗವಂತನ ಸನ್ನಿಧಾನ ಹುಟ್ಟಾಗಬೇಕು. ದೊಡ್ಡವರು ಹೇಳೋ ಕಥೆಯನ್ನು ಕೇಳ್ತಾ ಕೇಳ್ತಾ ಇದ್ರೆ ಈ ಕರ್ಣಗನ್ನರದ ಮೂಲಕ ಪರಮಾತ್ಮ ಹೃದಯಕ್ಕೆ ಬರ್ತಾನೆ. ಶ್ರವಣದಿಂದ ಹೃದಯಕ್ಕೆ ಬರ್ತಾನೆ ಅಂತ ಹೇಳಲಿಕ್ಕೆ ಕರ್ಣಗನ್ನರದ ಮೂಲಕ ಪರಮಾತ್ಮ ಹೃದಯಕ್ಕೆ ಬರ್ತಾನೆ. ಬಂದು ಇಲ್ಲಿರೋ ದೋಷಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ಶಮನಂ ಧುನೋತಿ, ಪರಿಹಾರ ಮಾಡ್ತಾನೆ. ಆ ಶಮನ ಎಲ್ಲ ಪರಿಹಾರ ಆಗ್ಬಿಟ್ರೆ ಭಗವತ್ಪಾದವನ್ನು ಸೇರ್ಲಿಕ್ಕೆ ಅವಕಾಶ ಆಗುತ್ತೆ. ಭಗವತ್ ಚಿಂತನೆ ಬಿಟ್ಟು ಲೋಕಚಿಂತನೆ ಮಾಡದೇ ಇರ್ತಾನೆ, ಕೇವಲ ಭಗವತ್ ಚಿಂತನೆ ಮಾಡ್ತಾ ಇರ್ತಾನೆ. ಈ ದೇಹ ನಮಗೆಲ್ಲ ಉಂಟಾಗಿದೆಯಲ್ಲ, ನಮಗೇನು ಪರೀಕ್ಷಿತ್ ರಾಜ ಹೇಳುದು, ಪರೀಕ್ಷಿತ್ ರಾಜನಿಗೆ ನಮಗೆ ಎಲ್ಲ ಈ ದೇಹ ಉಂಟಾಗಿದೆ. ಈ ದೇಹ ಉಂಟಾಗಬೇಕಾದ್ರೆ ಮೂಲ ಕಾರಣ ಪ್ರಕೃತಿ ಸಂಬಂಧವಿರಲೇಬೇಕು. ಪ್ರಕೃತಿ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂಲ ಕಾರಣ ಇಲ್ಲದೆ ಹೋದರೆ ಈ ದೇಹ ರಚನೆ ಆಗಲಿ ಸಾಧ್ಯ ಇಲ್ಲ. ಅಂಥ ಮೂಲ ಕಾರಣ ಇದ್ದೇ ಇದೆ. ಅದರ ಪರಿಹಾರವನ್ನು ಮಾಡ್ಕೊಳ್ಬೇಕಾಗಿದೆ. ಅದರ ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೋಸ್ಕರ ಭಗವನ್ ಮಹಿಮೆಯನ್ನು ಚೆನ್ನಾಗಿ ಹೇಳಿ ನಮಗೆ. ಪರಮಾತ್ಮನಿಗೂ ಅಂಥ ದೇಹ ಇತ್ತ? ಪರಮಾತ್ಮನಿಗೆ ದೇಹ ದೇಹ ಅಂತ ಆಗಾಗ್ಗೆ ಹೇಳ್ತಾ ಇದೆ ಪಾಠದಲ್ಲಿ, ಹೇಳ್ತಾ ಇದ್ದಾರಲ್ವಾ? ಪರಮಾತ್ಮನಿಗೆ ದೇಹ, ಅವನಿಗೆ ನಾಭಿ, ಆ ನಾಭಿಯಿಂದ ಒಂದು ಕಮಲ ಉದ್ಭವ ಆಯಿತು. ಆ ಕಮಲದಿಂದ ಬ್ರಹ್ಮದೇವರು ಬಂದರು. ದೇಹ ಹೇಳ್ತಾ ಇದ್ದೀರಿ, ದೇಹ ಇದೆ ಅಂತಂದ ಮೇಲೆ ದೇಹದ ಮೂಲ ಪ್ರಕೃತಿ, ಪರಮಾತ್ಮನಿಗೂ ಪ್ರಕೃತಿ ಇದೆಯಾ ಅಂತೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಹೇಳಿದರಾಗಲಿ ಇಲ್ಲ ಅಂತ, ಪರಮಾತ್ಮನಿಗೆ ಪ್ರಕೃತಿ ಇಲ್ಲ ಅಂತ ಈಗಾಗಲೇ ಹೇಳಿದ್ದಾಗಿದೆ. ಆದರೂ ಅದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ಅರ್ಥ ಮಾಡ್ಕೋಬೇಕಾಗಿದೆ. ಅದನ್ನು ವಿವರವಾಗಿ ಹೇಳಿ ಅಂತ ಕೇಳ್ತಾ ಹೋಗ್ತಾರೆ. ಈಗ 8ನೇ ಅಧ್ಯಾಯ ಪೂರ್ತಿ ಪರೀಕ್ಷಿತ್ ರಾಜರು ಕೇಳಿ ನಾನಾ ಪ್ರಶ್ನೆಗಳು, ಎಲ್ಲ ಪ್ರಶ್ನೆಗಳನ್ನು ಕೇಳಿ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಿರ್ತಾರೆ. ಕೊನೆ ಉಪಸಂಹಾರ ಮಾಡ್ತಾರೆ. ಈ 8ನೇ ಅಧ್ಯಾಯ ಹೇಗಿದೆ ಅಂದರೆ ಮುಂದಿನ ಭಾಗವತ 9ನೇ ಅಧ್ಯಾಯದಿಂದ ಆಗುವ ಆರಂಭ ಆಗುವ ಭಾಗವತ 12ನೇ ಸ್ಕಂದ ಮುಗಿಯುವವರೆಗೂ ಅದಷ್ಟು ಸ್ಕಂದಗಳಲ್ಲಿ ಈ 8ನೇ ಅಧ್ಯಾಯದಲ್ಲಿ ಪರೀಕ್ಷಿತ್ ರಾಜರು ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರ ಇದೆ. ಆ ಪ್ರಶ್ನೆಗಳಿಗೆ ಉತ್ತರ ಇದೆ. ನಮ್ಮ ಪ್ರಾಚೀನ ಪರಂಪರೆ ಹೇಗಿತ್ತು ಅಂದರೆ ಶುದ್ಧ ತತ್ವಗಳನ್ನು ಯಾರಿಗೋ ಹೇಳಬಾರ್ದು ಅಂತ. ಯಾರು ತತ್ವಜ್ಞಾನ ಕರಗರಾಗಿದ್ದಾರೆ, ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಅವರಿಗೆ ಮಾತ್ರ ಹೇಳಬೇಕಂತ. ಆದ್ದರಿಂದ ಸಿದ್ಧತೆಯನ್ನು ಮಾಡ್ಕೊಂಡು ಬಂದು ಹೇಳಿ ಅಂತ ಕೇಳಿದರೆ ಹೇಳಬೇಕಂತ, ಹೇಳಿ ಅಂತ ಕೇಳಿದರೆ ಹೇಳಬೇಕಂತ. ನಾವಾಗಿ ನಾವೇ ಹೇಳಬಾರ್ದು, ಹೇಳಿದ ಕೇಳ್ಕೊಂಡು ಬಂದ ಮಾತ್ರ ಹೇಳಬೇಕಂತ. ನಾ ಪೃಷ್ಟ ಕಸಚಿತ್ ಬ್ರೂಯಾತ್, ಕೇಳಿದ್ರೆ ಹೇಳಬಾರ್ದು. ಪರೀಕ್ಷಿತ್ ರಾಜ ಇಷ್ಟು ಪ್ರಶ್ನೆಗಳನ್ನು ಕೇಳ್ಬಿಟ್ಟಾಯ್ತು.
ಅಲ್ವಾ? ಈ ಪ್ರಶ್ನೆಗಳನ್ನು ಕೇಳಿದ ಪರೀಕ್ಷಿತ ರಾಜರು, ಆದ್ದರಿಂದ ಶುಕಾಚಾರ್ಯ ಉತ್ತರ ಹೇಳಬೇಕಾಗಿಲ್ಲ. ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಆ ಪ್ರಾಚೀನ ಪರಂಪರೆ ವ್ಯವಸ್ಥೆಯಂತೆ ಪರೀಕ್ಷಿತ ರಾಜ ಪ್ರಶ್ನೆ ಕೇಳಿದ್ದಾನೆ. ತುಂಬ ಪ್ರಶ್ನೆಗಳು, ಮುಂದೆ ಏನೇನು ವಿಷಯಗಳು ದಶಮ ಆಳಸ್ಕಂತ ಮುಗಿಯುವವರೆಗೂ ಏನೇನು ವಿಚಾರಗಳು ಬರ್ತವೆ, ಅವೆಲ್ಲ ಉತ್ತರಗಳು. ಆ ಉತ್ತರಗಳ ಅನುಕೂಲವಾದ ಪ್ರಶ್ನೆ ಇಲ್ಲಿದ್ದಾವೆ. ತುಂಬ ಪ್ರಶ್ನೆಗಳನ್ನು ಕೇಳಿಬಿಟ್ಟಿದ್ದಾರೆ. 3ನೇ ಸ್ಕಂದ ಮೂಲ ಪ್ರಕೃತಿಯಿಂದ ಜಗತ್ ಸೃಷ್ಟಿ ಹೇಗಾಯಿತು ಅಂತ ಬಹಳ ವಿವರಣೆ ಇದೆ. 2ನೇ ಸ್ಕಂದಲ್ಲೂ ಬಂತು, ಅದಕ್ಕಿಂತ ಹೆಚ್ಚಿನ ವಿವರಣೆ 3ನೇ ಸ್ಕಂದಲ್ಲಿದೆ. ಹೇಗಾಯಿತು ಅಂತ ವಿವರಣೆ ಇದೆ. ಅದಲ್ಲದೆ ಹಿರಣ್ಯಾಕ್ಷವಧೆಯ ಕಥೆ ಇದೆ ಅಲ್ವಾ? ಅಂತ 3ನೇ ಸ್ಕಂದ ಆ ಕಥೆ ಹೇಳ್ತಾರೆ ಅಂತಂದರೆ, ಆ ಕಥೆಗೆ ಮೂಲವಾಗಿ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಇಲ್ಲಿದೆ. ಸೃಷ್ಟಿ ಹೇಗಾಯಿತು, ಅಸುರರು ಯಾಕೆ ಅಡ್ಡ ಬಂದರು, ಇಂಥ ಪ್ರಶ್ನೆಗಳು. ಅಸುರರು ಅಡ್ಡ ಬಂದಾಗ ಅದಕ್ಕೆ ಪರಿಹಾರ ಏನಾಯಿತು, ಇಂಥ ಪ್ರಶ್ನೆ ಇಟ್ಟಾಗ ಪ್ರಶ್ನೆಗೆ ಉತ್ತರವಾಗಿ 3ನೇ ಸ್ಕಂದದಲ್ಲಿ ಸೃಷ್ಟಿಯ ವರ್ಣನೆ, ವಿವರವಾದ ವರ್ಣನೆ ಇದೆ. ಹಿರಣ್ಯಾಕ್ಷವಾದಿ ವಿವರಣೆ ಇದೆ. ಅದಕ್ಕೆ ಮೊದಲು ಮೈತ್ರೇಯರು ವಿದುರ ಒಂದು ಕಡೆ ಎಲ್ಲೋ ಭೇಟಿಯಾದರಂತೆ. ವಿದುರ ಮೈತ್ರೇಯ ಸಂವಾದ ಅಂತ. ಆ ವಿದುರ ಮೈತ್ರೇಯ ಸಂವಾದದಲ್ಲಿ ಕೃಷ್ಣ ಕಥೆ ಅನುಸಂಧಾನ ಮಾಡ್ಕೊಳ್ತಾರೆ ಅವರು. ನಾನಾ ಕೃಷ್ಣ ಕಥೆ ಅನುಸಂಧಾನ ಮಾಡ್ಕೊಳ್ತಾರೆ. ಹಾಗೆ ಅನುಸಂಧಾನ ಮಾಡ್ಕೊಳ್ತಾ ಇದ್ದವರಿಗೆ ಇದಿರೋ ಪ್ರಶ್ನೆ ಏನು ಅಂದರೆ, ಮಹಾತ್ಮರು ಭಗವದ್ ಮಹಿಮೆಯನ್ನು ಹೇಗೆ ಅನುಸಂಧಾನ ಮಾಡಿಕೊಂಡ್ರು ಅಂತ ಪ್ರಶ್ನೆ. ಮೈತ್ರೇಯ ವಿದುರರ ಕಥೆ ಹೇಳಿ ಅವರು ಮಹಾತ್ಮರು, ಅವರು ಕೃಷ್ಣ ಕಥೆಗೆ ಅನುಸಂಧಾನ ಮಾಡಿಕೊಂಡ್ರು ಅಂತ ಇಲ್ಲಿ ಕೇಳಿರೋ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಕಪಿಲ ನಾಮಕ ಪರಮಾತ್ಮ ಅವತಾರ ಇದೆ ಅಲ್ಲಿ 3ನೇ ಸ್ಕಂದದಲ್ಲಿ. ಅದಕ್ಕೆ ಹಿನ್ನೆಲೆಯಲ್ಲಿ ಸ್ವಯಂಭೂಮನು, ಅವನ ಮಕ್ಕಳು, ಆ ಸ್ವಯಂಭೂಮನು ತನ್ನ ಮಗಳನ್ನು ಕದಮರಿಗೆ ಕೊಟ್ಟು ಮದುವೆ ಮಾಡಿದ್ದು, ಅವರ ಕಥೆ ಅದೆಲ್ಲ ಇದೆ. ಆ ಕಥೆ ಎಲ್ಲ ಇದ್ದಾಗ ಯೋಗ ಸಿದ್ಧಿ ಇದ್ದರೆ ಅದು ಭಗವನ್ಮುಖ ಆಗಿರಬಹುದು, ಕೆಲವು ಸಲ ಅದನ್ನು ತಪ್ಪಾಗಿ ಬಳಸ್ಕೊಳ್ಬಹುದು. ಕರ್ದಮರು ಹರಿ ತಪಸ್ ಮಾಡಿದ್ರು, ತುಂಬ ಯೋಗ ಸಿದ್ಧಿ ಬಂದಿತ್ತು ಅವರಿಗೆ. ಮದುವೆ ಮುಂಚೆ ತಪಸ್ ಮಾಡ್ತಾ ಇದ್ರು, ಮದುವೆ ಆದ್ಮೇಲೂ ಮಾಡಿದರು. ಸ್ವಯಂಭೂಮನು ಕರ್ದವರು ಇದ್ದಲ್ಲಿಗೆ ಬಂದು ತನ್ನ ಮಗಳನ್ನು ದೇವಹೂತಿಯನ್ನು ಅವ್ರಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟ. ಅವ್ರು ತಪಸ್ ಮಾಡ್ಕೊಂಡೇ ಇದ್ರು. ದಂಪತಿಗಳಾಗಿ ಜೀವನ ಮಾಡಲೇ ಇಲ್ಲ ಅವರು, ತಪಸ್ ಮಾಡ್ಕೊಂಡೇ ಇದ್ರು ಅವರು. ದೀರ್ಘಕಾಲ ಆಯಿತು. ಅವಳು ದೇವಹೂತಿ ಕರ್ತವರ ಸೇವೆ ಮಾಡಿಕೊಂಡೇ ಇದ್ರು. ಎಷ್ಟೋ ದಿವಸ ಆದಮೇಲೆ ಒಂದು ದಿವಸ ಮಾತಾಡಿಸಿದರು. ಕರ್ತವರು ದೇವಹೂತಿಯನ್ನು ಮಾತಾಡಿಸಿದರು. ನಿನಗೇನು ಬೇಕು ಅಂತ ಕೇಳಿದರು. ನನಗೊಂದು ಸ್ವಲ್ಪ ಲೋಕವಿಹಾರ ಮಾಡಬೇಕು ಅಂತ ಆಸೆ ಅಂತ ಹೇಳ್ಬಿಟ್ಟು ಅವಳು ತಮ್ಮ ಯೋಗ ಸಿದ್ಧಿಯನ್ನು ಬಳಸ್ಕೊಂಡ್ಬಿಟ್ರು. ಬಳಸ್ಕೊಂಡು ಒಂದು ಹಾರುವ ಬಂಗಲೆ ಸೃಷ್ಟಿ ಮಾಡಿದರು ಯೋಗ ಸಿದ್ಧಿಯಿಂದ. ಹಾರುವ ಬಂಗಲೆ ತಾನು ತನ್ನ ಪತ್ನಿ ದೇವಹೂತಿ ಕೂತ್ಕೊಂಡು ಎಲ್ಲ ವಿಹಾರ ಮಾಡ್ಕೊಂಡು ಬಂದು. ಎಷ್ಟು ರಮಣೀಯ ಪ್ರದೇಶಗಳಿದ್ದಾವೆ ಜಗತ್ತಿನಲ್ಲಿ, ಎಲ್ಲ ರಮಣೀಯ ಪ್ರದೇಶಗಳಿಗೆ ಹೋಗಿ ಹೋಗಿ ವಿಹಾರ ಮಾಡ್ಕೊಂಡು ಬಂದರು. ಬಂದ ಮೇಲೆ ಮತ್ತೆ ಅವರಿಬ್ಬರು ದಾಂಪತ್ಯ ಜೀವನ ನಡೀತು. ದಾಂಪತ್ಯ ಜೀವನದಲ್ಲಿ ಮಕ್ಕಳಾದ್ರು ಅವರಿಗೆ. ದೀರ್ಘಕಾಲ ನಡೀತು. ಇದಾದ ಮೇಲೆ ಆ ಜೀವನವನ್ನು ಪರಿತ್ಯಾಗ ಮಾಡಿ, ಗೃಹಸ್ಥಾಶ್ರಮ ಪರಿತ್ಯಾಗ ಮಾಡಿ ಪುನಃ ಸನ್ಯಾಸಿಯಾಗಿ ತಪಸ್ ಮಾಡಬೇಕು ಅಂತ ಕರ್ದಮರಿಗೆ ಮನಸ್ಸು ಬಂತು. ಅದಕ್ಕೆ ಮುಂಚೆ ಕರ್ದಮ ದೇವಹೂತಿಯರಿಗೆ ಒಬ್ಬ ಮಗ ಆಗಿದ್ದ. ಅವನು ಪರಮಾತ್ಮನ ಅವತಾರ, ಕಪಿಲ ನಾಮಕ ಪರಮಾತ್ಮ ಅವತಾರ. ಈ ಕಪಿಲ
ನಿಮಗೆ ಬೇಕಾದ ತತ್ವಜ್ಞಾನ ಕೊಡ್ತಾನೆ ಅಂತ ಪತಿ ಕರ್ದಬರ್ ಹೇಳ್ಬಿಟ್ಟು ಅವ್ರು ತಪಸ್ಗೆ ಹೋಗ್ಬಿಟ್ಟು. ಅಂದರೆ ಇದು ಯೋಗ ಸಿದ್ಧಿಯನ್ನು ಸಾಂಸಾರಿಕ ಜೀವನಕ್ಕೆ ಬಳಸ್ಕೊಂಡು ತಪ್ಪಾಯಿತು ಅಂತ ಒಂದು ಮುಖ. ಬಳಸ್ಕೊಂಡ್ರೆ ಅದು ಆತ್ಮೋದ್ಧಾರಕ್ಕೆ ಅನುಕೂಲ ಆಗಬೇಕು, ಒಂದು ಪರಂಪರೆಗೆ, ಒಂದು ಭಗವನ್ಮುಖ ಜೀವನ ಮಾಡಲಿಕ್ಕೆ ಅನುಕೂಲ ಆಗಬೇಕು ಅಂತ ಕರ್ದವರು ತಮ್ಮ ಯೋಗ ಸಿದ್ಧಿಯನ್ನು ಬಳಸ್ಕೊಂಡ್ರು ಸಾಂಸಾರಿಕ ಜೀವನಕ್ಕೆ. ಸಂತತಿ ಆಯಿತು, ಪರಮಾತ್ಮನೇ ಮಗನಾಗಿ ಬಂದ್ಬಿಟ್ಟ. ಪರಮಾತ್ಮ ತನ್ನ ತಾಯಿಗೆ ಸಾಂಖ್ಯ ತತ್ವಕ್ಕೆ ಉಪದೇಶ ಮಾಡ್ದ. ಎಷ್ಟು ಲೋಕೋದ್ಧಾರ ಆಯಿತು. ಕರ್ದಮ ದೇವೂತಿಯರ ಮಗನಾಗಿ ಬಂದ ಪರಮಾತ್ಮನಿಂದ ಎಷ್ಟು ಲೋಕೋದ್ಧಾರ ಆಯಿತು. ಆ ದಾಂಪತ್ಯ ಜೀವನದಿಂದ ಅಂತ ಲೋಕೋದ್ಧಾರ ಆಗ್ತಿರ್ಬೇಕು, ಆತ್ಮೋದ್ಧಾರನೂ ಆಗ್ತಿರ್ಬೇಕು. ಮಧುವಿಜಯ ಮಧ್ವಾಚಾರ್ಯನ ಅವ್ರ ಪೂರ್ವಕಾಲದ ವಾಸುದೇವ ಅಂತ ಕರಿತೀವಿ. ಆ ವಾಸುದೇವನ ತಂದೆ ತಾಯಿ ಮತ್ತಿಗೆಯ ಭಟ್ರು ಅವ್ರ ಪತ್ನಿ. ಅವರು ಈ ವಾಸುದೇವನ ಜನ್ಮ ಆಗ್ಲಿಕ್ಕೆ ಮುಂಚೆ ದೀರ್ಘಕಾಲ ತಪಸ್ ಮಾಡಿದ್ರು. ಆ ತಪಸ್ ಮಾಡಿದ್ರಿಂದ ಅವ್ರಿಗಿಂತ ಮಗ ಬಂದ. ಆ ಮಗ ಬಂದಿದ್ರಿಂದ ಲೋಕೋದ್ಧಾರ ಆಯಿತು, ಸಜ್ಜನರ ಉದ್ಧಾರ ಆಯಿತು, ಅವರು ಉದ್ಧಾರ ಆದರು. ಗೃಹಸ್ಥಾಶ್ರಮ ಜೀವನ ನಡೆದ್ರೆ ಅಷ್ಟು ಸಾರ್ಥಕ ಜೀವನ ಆಗಬೇಕು. ಅವಾಗ ಗೃಹಸ್ಥಾಶ್ರಮ ಸಾರ್ಥಕ ಅಂತ ಹೇಳಿ ಕರ್ದವರು ಅಂತ ಸಾರ್ಥಕ ಗೃಹಸ್ಥಾಶ್ರಮ ಜೀವನ ಮಾಡಿ ಅದು ಯೋಗ ಸಿದ್ಧಿ ಸ್ವಲ್ಪ ಬಳಕೆ ಮಾಡಿಬಿಟ್ರೆ ಲೋಕ ಜೀವನಕ್ಕೆ ಖರ್ಚಾಯ್ತು ಅಂತ ಅಂದ್ಕೊಂಡು ಪುನಃ ತಪಸ್ ಮಾಡಿಕೊಂಡು ಪುನಃ ಯೋಗ ಸಿದ್ಧಿಯನ್ನು ಬೆಳೆಸ್ಕೊಂಡ್ರು ಅಂತ. ಆ ಯೋಗ ಸಿದ್ಧಿಯನ್ನು ಹಿಂದಿಲ್ಲೇ ಹೇಳಿದಂತೆ ಆ ಮಯಿ ಬ್ರಹ್ಮಮಯವಾದ ಯೋಗ ಸಿದ್ಧಿ, ಕೇವಲ ಬ್ರಹ್ಮ ಚಿಂತನೆಯನ್ನು ಉಂಟು ಮಾಡ್ತಕ್ಕಂಥ ಯೋಗ ಸಿದ್ಧಿಯನ್ನು ಬಳಸ್ಕೊಂಡು ಭಗವತ್ ಚಿಂತನೆ ಮಾಡ್ತಾ ಸದ್ಗತಿಯನ್ನು ಪಡೆದರು. ತಾಯಿ ದೇವಭೂತಿಯು ಕೂಡ ಸದ್ಗತಿಯನ್ನು ಪಡೆದರು ಅಂತ. ಯೋಗ ಸಿದ್ಧಿಗಳ ಪ್ರಯೋಜನ ಏನು ಅಂತ ಪರೀಕ್ಷಿತರಾಜರ ಪ್ರಶ್ನೆ ಕೇಳಿದರೆ ಯೋಗ ಸಿದ್ಧಿಗಳ ಪ್ರಯೋಜನ ಇಂಥದ್ದಿದೆ ಅಂತ 3ನೇ ಸ್ಕಂದ ಅಷ್ಟು ವಿವರವಾದ ಕಥೆ ಹೇಳ್ಬಿಡ್ತಾರೆ. ಇಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ, ಇಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ ಅದಕ್ಕೆ ಉತ್ತರ ಮುಂದಿನ ಇಡೀ ಭಾಗವತ ಇರೋದು ಅಂತ ನಾನಾ ಪ್ರಶ್ನೆಗಳ ಸಮುದಾಯ 9 8ನೇ ಅಧ್ಯಾಯ, ದ್ವಿತೀಯ ಸ್ಕಂದದ 8ನೇ ಅಧ್ಯಾಯ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.